ಪ್ರಥಮ ವರ್ಷದ ವಾಣಿಜ್ಯ ವಿಭಾಗದ ಸಿ ಡಿವಿಷನ್ ವಿದ್ಯಾರ್ಥಿಗಳಿಗೆ ಕಳೆದ ಅವಧಿಯೊಳಗೆ ಭಾರತೀಯ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಾನು ಪಾಠವನ್ನು ಮಾಡ್ತಾಯಿದ್ದೆ. ಅದೇ ರೀತಿಯೊಳಗೆ ಮುಂದುವರಿದ ಭಾಗವಾಗಿ ನಾನು ಆ ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಭಾರತೀಯ ಸಂವಿಧಾನದ ಲಕ್ಷಣಗಳಲ್ಲಿ ಈಗಾಗಲೇ ಹಲವಾರು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ. ಅದೇ ದಿಕ್ಕಿನೊಳಗೆ ಸಾಮಾನ್ಯವಾಗಿ ಈ ಭಾರತೀಯ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಒಂದು ಸಂಯುಕ್ತದ ಜೊತೆಗೆ ಏಕಾತ್ಮಕತೆ ಅಂತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ದ ಫೆಡ್ರಲ್ ಸ್ಟ್ರಕ್ಚರ್ ಆಫ್ ದ ವಿತ್ ಏನಪ್ಪ ಅಂದ್ರೆ ದ ಯುನಿಟರಿ ಸ್ಪಿರಿಟ್ ಅಂತಕ್ಕಂಥದ್ದು. ಅಂದರೆ ಈಗಾಗಲೇ ನೀವು ಅಧ್ಯಯನ ಮಾಡಿದ ಹಾಗೆ ಭಾರತದ ಒಂದು ಸಂವಿಧಾನದ ವ್ಯವಸ್ಥೆ ಒಂದು ಫೆಡರಲ್ ಸಿಸ್ಟಮನ್ನು ಒಳಗೊಂಡಿರ್ತಕ್ಕಂಥದ್ದು. ಭಾರತ ಸಂವಿಧಾನ ಏನಿದೆ ಒಂದು ಒಕ್ಕೂಟ ಮಾದರಿಯ ಸರ್ಕಾರವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಭಾರತದ ಸಂವಿಧಾನದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತಿನ ಒಂದು ಒಕ್ಕೂಟದ ಪದ್ಧತಿಯ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ನಾವು ಆಡಳಿತದ ವ್ಯವಸ್ಥೆಯನ್ನು ಕಾರ್ಯವೈಖರಿಗಳನ್ನು ನಾವು ನೋಡ್ತಾ ಹೋದಾಗ ಒಂದು ರೀತಿಯಿಂದ ನಮಗೆ ಕಾಣುವಂಥದ್ದು ಏನು ಅಂದರೆ ಇಲ್ಲಿ ಏಕಾತ್ಮಕದ ವ್ಯವಸ್ಥೆಯ ಒಂದು ಸ್ಪಿರಿಟ್ ಅಂತಕ್ಕಂಥದ್ದು ನಮಗೇನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಭಾರತೀಯ ಸಂವಿಧಾನ ಜೋಡಿ ಸರ್ಕಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಒಂದು ಕೇಂದ್ರ ಮಟ್ಟಕ್ಕೆ ಒಂದು ಕೇಂದ್ರ ಸರ್ಕಾರ ಇದೆ, ರಾಜ್ಯ ಮಟ್ಟಗಳಿಗೆ ರಾಜ್ಯ ಸರ್ಕಾರಗಳಿದ್ದಾವೆ, ಕೇಂದ್ರ ಸರ್ಕಾರಕ್ಕೆ ಬೇರೆ ಸರ್ಕಾರಗಳಿದ್ದಾವೆ, ರಾಜ್ಯ ಸರ್ಕಾರಗಳೇ ಬೇರೆ ಸರ್ಕಾರಗಳಿದ್ದಾವೆ. ಯಾವುದೇ ರೀತಿಯ ಒಂದೇ ಆಳ್ವಿಕೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣುವುದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗಿಯೂ ಕೂಡ ಏನಪ್ಪ ಅಂದರೆ ನಾವು ಲಿಖಿತ ಸಂವಿಧಾನಗಳ ಮೂಲಕ ನಾವೇನು ಮಾಡ್ಕೊಂಡಿದ್ದೀವಪ್ಪ ಅಂದರೆ ಈ ಅಧಿಕಾರ ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ನಿಮಗೆ ಕಳೆದ ಅವಧಿಯೊಳಗೆ ನಾನು ಏನಪ್ಪ ಅಂದ್ರೆ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರ್ನ್ ಲಿಸ್ಟ್ ಅನ್ನುವಂಥದ್ದು, ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅನ್ನುವಂಥ ರೀತಿಯೊಳಗೆ ನಾವು ಅಧಿಕಾರಗಳನ್ನು ವಿಭಜನೆಯನ್ನು ಮಾಡಿದ್ವಿ. ದ ಡೆಲಿಗೇಷನ್ ಆಫ್ ಪವರ್ಸ್ ಅನ್ನುವಂಥದ್ದನ್ನು ಕೂಡ ನಾವೇನು ಕಂಡುಕೊಂಡಿದ್ದೀವಿ. ಆ ದೃಷ್ಟಿಕೋನದೊಳಗೆ ನಾವು ಇಲ್ಲೇನು ಮಾಡಿದ್ವಪ್ಪ ಅಂದರೆ ಒಂದು ಏಕಾತ್ಮಕ ವ್ಯವಸ್ಥೆ ಮತ್ತು ಫೆಡರಲ್ ವ್ಯವಸ್ಥೆಯಲ್ಲಿ ನಾವು ಕಂಡಾಗ ಇಲ್ಲೇನಾಗಿದೆ ಅಂದರೆ ಸಾಮಾನ್ಯವಾಗಿ ಯೂನಿಯನ್ ಲಿಸ್ಟ್ ಅನ್ನುವಂಥದ್ದು ಕೇಂದ್ರ ಪಟ್ಟಿ ಅಂತಕ್ಕಂಥ ವಿಷಯ ಇದೆ. ಆ ಕೇಂದ್ರ ಪಟ್ಟಿಯ ವಿಷಯನ ನಾವು ನೋಡ್ತಾ ಹೋದಾಗ ಸುಮಾರು 100ರಷ್ಟು ವಿಷಯಗಳನ್ನು ಕೇಂದ್ರ ಸರ್ಕಾರ ಆಳ್ವಿಕೆಯನ್ನು ಮಾಡ್ತಾ ಇದೆ. 60ರಷ್ಟು ವಿಷಯವನ್ನು ರಾಜ್ಯ ಸರ್ಕಾರಗಳು ಏನಪ್ಪ ಅಂತ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೆ ಆಡಳಿತವನ್ನು ಮಾಡ್ತಾ ಇದ್ದಾವೆ. ಅಂದರೆ ಸಾಮಾನ್ಯವಾಗಿ ಈ 60 ಮತ್ತು 66 ಅಥವಾ ಏನಪ್ಪ ಅಂದ್ರೆ 100ಕ್ಕೆ ನಾವು ಹೋಲಿಸಿ ನೋಡಿದಾಗ ಕೇಂದ್ರ ಸರ್ಕಾರದ ಆಳ್ವಿಕೆ ಪ್ರಮಾಣ ಭಾಳ ಜಾಸ್ತಿ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತೀವಿ. ಅದಕ್ಕೆ ನಮ್ಮ ಮೇಲ್ನೋಟದಲ್ಲಿ ನೋಡ್ತಾ ಹೋದಾಗ ಏನಪ್ಪ ಇಟ್ಸ್ ಎ ಫೆಡರಲ್ ಸಿಸ್ಟಮ್ ಇನ್ ಗವರ್ನಮೆಂಟ್, ಆದರೆ ದ ಸ್ಪಿರಿಟ್ ಆಫ್ ದ ಯುನಿಟರಿ ಸಿಸ್ಟಮ್ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಏನಪ್ಪ ಅಂದರೆ ನಿಮಗೆ ಯಾವ ರೀತಿಯಪ್ಪ ಅಂದರೆ ಭಾರತದ ಒಂದು ವ್ಯವಸ್ಥೆಯಲ್ಲಿ ಆಡಳಿತದ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ರಾಜ್ಯ ಸರ್ಕಾರವನ್ನು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸತಕ್ಕಂಥವ್ರು ಯಾರಪ್ಪ ಅಂದರೆ ದ ಗವರ್ನರ್, ರಾಜ್ಯಪಾಲರು ಕಾರ್ಯವನ್ನು ನಿರ್ವಹಿಸ್ತಾರೆ ಮುಖ್ಯಸ್ಥರಾಗಿ. ಆ ಗವರ್ನರ್ನ ನಾಮಿನೇಟ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಕೇಂದ್ರ ಸರ್ಕಾರ. ಆ ರಾಜ್ಯ ಸರ್ಕಾರ ಏನಪ್ಪ ಅಂತ ನೋಡ್ರಿ, ಆ ಏನು ಕೆಲಸನೇ ಇಲ್ಲ, ರಾಜ್ಯ ಸರ್ಕಾರದ ಇದರೊಳಗೆ ಇಲ್ಲೇ ಇಲ್ವಾ ಅಂದರೆ ಕೇಂದ್ರ ಸರ್ಕಾರ ಅವ್ರನ್ನ ನೇಮಕ ಮಾಡಿ ಕಳಿಸುತ್ತೆ, ಅವರು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಲ್ಲಿಯೂ ಕೂಡ ಕೇಂದ್ರದ ಪಾತ್ರ ಭಾಳ ಹೆಚ್ಚಿದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನೀವೇನು IPS ಏನಪ್ಪ ಅಂದ್ರೆ UPSCಯಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂಥವು ಏನಪ್ಪ ಅಂದ್ರೆ ಏನು IPS, IRS ಇವೆಲ್ಲ ಬರ್ತಕ್ಕಂಥ IAS ಇವೆಲ್ಲವೂ ಬರ್ತಕ್ಕಂಥಗಳು ಏನದಾವಲ್ಲ ಇವನ್ನೆಲ್ಲ ನೇಮಕ ಮಾಡುವವರು ಯಾರಪ್ಪ ಅಂತ UPSC ಅಂಡರ್ನಲ್ಲಿ ಬರ್ತಕ್ಕಂಥದ್ದು. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ನೇಮಕ ಮಾಡುತ್ತೆ. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ನೇಮಕ ಮಾಡುತ್ತೆ ಅಂತಾರೆ. ಕೇಂದ್ರ ಲೋಕಸೇವಾ ಆಯೋಗ ಯಾರ ಅಧೀನದೊಳಗಿದೆ ಅಂತಾರೆ ಅದು ಕೇಂದ್ರ ಸರ್ಕಾರದ ಅಧೀನದೊಳಗಿದೆ. ದ ಯೂನಿಯನ್ ಲಿಸ್ಟ್ನೊಳಗೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಲ್ಲಿಯೂ ಕೂಡ ನೋಡ್ರಿ, ಅಂದರೆ ನಮ್ಮ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದೊಳಗಿರ್ತಕ್ಕಂಥವ್ರು. ಇವರ ನೇಮಕಾತಿ ಮಾಡುವುದೂ ಕೂಡ ಕೇಂದ್ರ ಸರ್ಕಾರ, ಅಂದರೆ UPSC ಮಾಡುತ್ತೆ. ಅವ್ರನ್ನ ತೆಗೆದುಹಾಕೋದು ಕೂಡ ಏನಪ್ಪ ಅಂದ್ರೆ
ಏನಪ್ಪ UPSC ಅಂಡರಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರನ ತೆಗೆದುಹಾಕತ್ತೆ. ಅವರಿಗೆ ಬಡ್ತಿ ಪ್ರಮೋಷನ್ ಮಾಡೋದು ಕೂಡ ಏನಪ್ಪ ಕೇಂದ್ರ ಸರ್ಕಾರ ಮಾಡುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಈ ರೀತಿ ನಮ್ಮ ಜಿಲ್ಲೆಯ ಆಡಳಿತದ ವ್ಯವಸ್ಥೆಯಿಂದಲೇ ಒಂದು ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ ವ್ಯವಸ್ಥೆ ನೋಡ್ತಾ ಹೋದಾಗ ಒಂದು ರೀತಿಯಿಂದ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇಲ್ಲಿ ಒಂದು ರೀತಿಯಿಂದ ಏಕಾತ್ಮಕ ವ್ಯವಸ್ಥೆಯನ್ನು ಭಾಳ ಹೆಚ್ಚು ಪ್ರಮಾಣದಲ್ಲಿ ನಾವು ಕಾಣುವಂಥದ್ದನ್ನು ನೋಡ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ದ ಸ್ಟ್ರಾಂಗ್ ಇಂಡಿಯನ್ ಗವರ್ನಮೆಂಟ್ ಅನ್ನುವಂಥದ್ದು ನಾವು ಕಾಣ್ತೀವಿ. ಒಂದು ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ, ಬಲಿಷ್ಠವಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ವ್ಯವಸ್ಥೆನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಯಾಕೆ ಈ ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋದರೆ ಅಂದರೆ ಸಾಮಾನ್ಯವಾಗಿ ಏನಪ್ಪ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದ್ದಾವೆ, ಹಲವಾರು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ದ ಸ್ಟೇಟ್ ಆ್ಯಂಡ್ ಯೂನಿಯನ್ ಏನಪ್ಪ ಅಂದ್ರೆ ಲಿಸ್ಟ್ ಯೂನಿಯನ್ ಟೆರಿಟರೀಸ್ ಅವುಗಳನ್ನು ನೋಡ್ತಾ ಹೋದಾಗ ಅವುಗಳಿಗೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಏನು ಮಾಡುತ್ತಪ್ಪ ಅಂದ್ರೆ ಹಲವಾರು ತಾರತಮ್ಯಗಳನ್ನು ಆಗ್ತಕ್ಕಂಥ ಘಟನೆಗಳನ್ನು ಕಾಣ್ತೀವಿ. ಅವುಗಳನ್ನೆಲ್ಲ ಬಗೆಹರಿಸಬೇಕಾದ್ರೆ ಅವುಗಳೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಏನಾಗಬೇಕಾಗತ್ತೆ, ಆಟೋಮೆಟಿಕ್ಲಿ ಬಲಿಷ್ಠವಾಗಬೇಕಾಗತ್ತೆ, ದ ಸ್ಟ್ರಾಂಗ್ ಇಂಡಿಯನ್ ಗೌರ್ನಮೆಂಟ್ ಆಗಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ನಾವು ಸಂಯುಕ್ತ ಮಾದರಿ ವ್ಯವಸ್ಥೆಯನ್ನು ಒಳಗೊಂಡಿದ್ದರೂ ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ಏಕಾತ್ಮಕ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ಅನ್ನುವಂಥನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಏಕಪೌರತ್ವ ಇದೆ, ದ ಸಿಂಗಲ್ ಸಿಟಿಜನ್ಶಿಪ್. ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಮಗೆ ನಮ್ಮದೇ ಆದಂಥ ರಾಜ್ಯ ಸರ್ಕಾರಗಳಿದ್ದಾವೆ, ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಏನಪ್ಪ ಅಂದ್ರೆ ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಒಂದೇ ನಾಗರಿಕತ್ವದ ವ್ಯವಸ್ಥೆಯನ್ನು ಒಳಗೊಂಡಿದೆ, ದ ಸಿಂಗಲ್ ಸಿಟಿಜನ್ಶಿಪ್ಪನ್ನು ಒಳಗೊಂಡಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ರಾಷ್ಟ್ರಧ್ವಜ, ಇಡೀ ಭಾರತ ದೇಶಕ್ಕೆ ಇಡೀ ರಾಷ್ಟ್ರಕ್ಕೆ ಒಂದೇ ಒಂದು ಧ್ವಜವನ್ನು ನಾವು ಕಂಡುಕೊಳ್ತೀವಿ. ಸರ್ ನೀವು ಅನ್ಬೋದು ನವೆಂಬರ್ 1ನೇ ತಾರೀಕಿಗೆ ಏನಪ್ಪ ಕರ್ನಾಟಕ ರಾಜ್ಯೋತ್ಸವ ದಿನದ ಏನಪ್ಪ ಕರ್ನಾಟಕ ಧ್ವಜವನ್ನು ಹಾರಿಸ್ತಾರೆ, ಅದು ಅಥೆಂಟಿಕ್ ಆಗಿರಪ್ಪ ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಅದಕ್ಕೆ ನಮೂದನೆ ಆಗಿಲ್ಲ. ಈ ರೀತಿ ಏನಪ್ಪ ಅಂದ್ರೆ ಹಲವಾರು ಏನಪ್ಪ ಅಂದ್ರೆ ಅದು ನಮ್ಮ ರಾಷ್ಟ್ರದ ಧ್ವಜಕ್ಕೆ ಒಂದು ಲಾಂಛನವನ್ನು ಒಳಗೊಂಡಿರ್ತಕ್ಕಂಥವನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಈ ರೀತಿ ಏನಪ್ಪ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನಪ್ಪ ಏಕಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಏನಪ್ಪ ಅಂದ್ರೆ ಈ ಸಂಯುಕ್ತ ಮಾದರಿ ವ್ಯವಸ್ಥೆಯಲ್ಲಿ ಏಕಾತ್ಮಕ ವ್ಯವಸ್ಥೆನ ಲಕ್ಷಣವನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದುವರೆದ ಏನಪ್ಪ ಪಾಯಿಂಟ್ಗಳನ್ನ ಹೇಳ್ತಾ ಹೋದರೆ ಸಾಮಾನ್ಯವಾಗಿ ಏನಪ್ಪ ರಾಜ್ಯ ನಿರ್ದೇಶಕ ತತ್ವಗಳು, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಎನ್ನುವಂಥದ್ದು. ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ದ ಡೈರೆಕ್ಷನ್, ಹೆಸರೇ ಸೂಚಿಸುತ್ತೆ. ಏನಂತ ಸೂಚಿಸುತ್ತೆ ಅಂತಂದರೆ ಇಟ್ಸ್ ದ ಡೈರೆಕ್ಷನ್. ಏನೇನು ಡೈರೆಕ್ಷನ್ ಮಾಡುತ್ತೆ, ಯಾರನ್ನು ಡೈರೆಕ್ಷನ್ ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ನಿರ್ದೇಶನ ಒಂದು ಪಿಕ್ಚರನ್ನು ತೆಗೆದುಕೊಳ್ರಿ. ಒಂದು ಡೈರೆಕ್ಟರ್ ಏನಪ್ಪ ಅಂದ್ರೆ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ಹಲವಾರು ಏನಪ್ಪ ಅಂದ್ರೆ ಯಾವ ಸೀನ್ ಇರಬೇಕು, ಲೊಕೇಶನ್ ಹೆಂಗಿರಬೇಕು, ಆಮೇಲೆ ಏನಪ್ಪ ಅಂದ್ರೆ ಯಾವಾಗ ಯಾವುದೋ ಒಂದು ಸಾಂಗ್ ಇರಬೇಕು, ಎಂಥ ಸಿಚುವೇಶನ್ ಇರಬೇಕು ಅನ್ನೋಂಥದ್ದನ್ನು ಡೈರೆಕ್ಟರ್ ಏನು ಮಾಡ್ತಾರಪ್ಪ ಅಂದ್ರೆ ಅದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಮಯ ಸಂದರ್ಭಕ್ಕೆ ಅದನ್ನು ಏನು ಮಾಡ್ತಾರಲ್ಲ, ಅದೇ ರೀತಿಯೊಳಗೆ ಭಾರತೀಯ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಭಾರತ ದೇಶದ ಜನತೆಗೆ ಬೇಡಿಕೆಗಳನ್ನು ಈಡೇರಿಸುವಂತಹ ಮತ್ತು ಭಾರತದ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಹಲವಾರು ವಿಚಾರಗಳನ್ನು ನಾವು ನಿರ್ದೇಶನದ ಮೂಲಕ ನಾವು ಕಂಡುಕೊಳ್ತೀವಿ. ಹಲವಾರು ನಿರ್ದೇಶನಗಳನ್ನು ಅಂದರೆ ಭಾರತದ ವ್ಯವಸ್ಥೆಯಲ್ಲಿ ಈ ನಿರ್ದೇಶಕ ತತ್ವಗಳಲ್ಲಿ ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಅಂದರೆ ಭಾರತ ದೇಶ ಇವತ್ತು ನೋಡ್ರಿ, ಇವತ್ತು ಸಂವಿಧಾನ ಇರ್ಬೋದು, ಹಲವಾರು ಸರ್ಕಾರಗಳಿರ್ಬೋದು, ಹಲವಾರು ಆಡಳಿತಾತ್ಮಕ ವ್ಯವಸ್ಥೆಗಳಿರ್ಬೋದು, ಅವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಎದಕ್ಕಿದ್ದಾವೆ ಅಂದ್ರೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸುವುದಕ್ಕಾಗಿ. ಅಂದರೆ ಸಮಾಜದ ವ್ಯವಸ್ಥೆಯನ್ನು ಬದಲಾಯಿಸುವುದು ಅಂತಂದ್ರೆ ಏನ್ರಿ, ಇಲ್ಲಿರ್ತಕ್ಕಂಥ ಸಮಾಜದ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ, ಭಯಾನಕವಾಗಿರ್ತಕ್ಕಂಥ ಹಲವಾರು ಏನಪ್ಪ ಅಂದ್ರೆ ಜೀವನ ಏನಪ್ಪ ಬದುಕುವ ಹಂತದಲ್ಲಿ ಏನಪ್ಪ ಸಮಾಜದ ಅಹಿತಕರ ಘಟನೆಗಳನ್ನಿದ್ದಾವೆ, ಅವುಗಳನ್ನೆಲ್ಲವನ್ನು ಬಗೆಹರಿಸುವಂಥ ವ್ಯವಸ್ಥೆನ ಅದಕ್ಕಾಗಿ ಹಲವಾರು ನಿರ್ದೇಶನಗಳನ್ನು ಕೊಡಬೇಕಾಗಿದೆ, ದ ಡೈರೆಕ್ಷನ್ ಕೊಡಬೇಕಾಗಿದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಆರ್ಥಿಕ ಎಕನಾಮಿಕಲಿ ವೀಕರ್ ಸೆಕ್ಷನ್
ಸಮಾಜದೊಳಗೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಏನಪ್ಪ ಒಂದೇ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿಲ್ಲ. ಆರ್ಥಿಕವಾಗಿ ಏನಪ್ಪ ಕೆಲವೊಂದಿಷ್ಟು ಸಬಲರಾಗಿದ್ದೀವಿ, ಕೆಲವೊಂದಿಷ್ಟು ಏನಪ್ಪ ಕಂಪ್ಲೀಟ್ ಪೂವರ್ ಸೆಕ್ಷನನ್ನು ನಾವು ಕಾಣ್ತೀವಿ ಆರ್ಥಿಕ ವ್ಯವಸ್ಥೆಯಲ್ಲಿ. ಈ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಈ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಈ ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ನಾವು ವೃದ್ಧಿಸಬೇಕಾಗಿದೆ. ಅಂದರೆ ಇವುಗಳನ್ನು ಬದಲಾವಣೆ ತರಬೇಕಾಗಿದೆ. ದ ಚೇಂಜ್ ಆಫ್ ದ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ನಾವು ತರಬೇಕಾಗಿದೆ. ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಭಾರತೀಯ ಸಂವಿಧಾನ ಅಂದರೆ ನೋಡ್ರಿ, ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಭಾರತದ ವ್ಯವಸ್ಥೆ ಏನಪ್ಪ ಬದಲಾವಣೆ ಆಗಬೇಕಾದ್ರೆ ಒಂದು ಸಮಾಜ ಬದಲಾವಣೆ ಆಗಬೇಕಾಗಿದೆ, ಎರಡನೇದಾಗಿ ಆರ್ಥಿಕ ವ್ಯವಸ್ಥೆ ಬದಲಾವಣೆ ಆಗಬೇಕಾಗಿದೆ, ಮೂರನೇದಾಗಿ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗಿದೆ. ಅಂದರೆ ಸಾಮಾನ್ಯವಾಗಿ ಏನಪ್ಪ ಇಲ್ಲಿರ್ತಕ್ಕಂಥ ಒಂದು ಸೊಸೈಟಿಯ ಒಂದು ವ್ಯವಸ್ಥೆ ಅಂದರೆ ಸಮಾಜದ ವ್ಯವಸ್ಥೆ, ಎಕನಾಮಿಕ್ ವ್ಯವಸ್ಥೆ ಮತ್ತು ಪೊಲಿಟಿಕಲ್ ವ್ಯವಸ್ಥೆ ಇವುಗಳ ಬದಲಾವಣೆ ಆದಾಗ ಮಾತ್ರ ಈ ಭಾರತ ದೇಶದ ಚಿತ್ರಣ ಬದಲಾವಣೆ ಆಗಲಿಕ್ಕೆ ಒಂದು ಸಾಧ್ಯ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹಾಗಾದರೆ ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಈ ಭಾರತೀಯ ಸಂವಿಧಾನ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತಕ್ಕಂಥದ್ದನ್ನು ಒಂದು ಭಾರತದ ಸಂವಿಧಾನದ ಅಡಿಯಲ್ಲಿ ಇಟ್ಟು ಭಾರತದ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆಯನ್ನು ಕಂಡುಕೊಳ್ತಾ ಇದೆ. ಆ ದಿಕ್ಕಿನೊಳಗೆ ಭಾರತದ ಏನಪ್ಪ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ 4ನೇ ಭಾಗ, ಭಾರತದ ಒಂದು ಸಂವಿಧಾನದ 4ನೇ ಭಾಗದಲ್ಲಿ ಏನಪ್ಪ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಕಾಣ್ತೀವಿ. ಭಾರತದ ಸಂವಿಧಾನದಲ್ಲಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರೊಳಗೆ ಏನಪ್ಪ ಅಂದ್ರೆ ಪಾರ್ಟ್ 4 ಏನಪ್ಪ ಅಂದ್ರೆ ಇಟ್ಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿಯನ್ನು ನಾವು ಕಂಡುಕೊಳ್ತೀವಿ. ಹಾಗಾದರೆ ಇವುಗಳಲ್ಲಿ ನಾವು ಕಂಡುಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಈ ನಿರ್ದೇಶಕ ತತ್ವಗಳನ್ನು ನಾವು ಈ 4ನೇ ಭಾಗದಲ್ಲಿ ಏನಪ್ಪ ಅಂತ ನಾವು ಕಂಡುಕೊಂಡಿದ್ದೀವಿ. ಅವುಗಳೇನಪ್ಪ ಅಂದ್ರೆ ಏನನ್ನು ಒಳಗೊಂಡಿದ್ದಾವೆ ಅಂತಂದರೆ ಒಂದು ಸಮಾಜವಾದ, ದ ಸೋಷಿಯಾಲಿಸಮ್ ಅನ್ನುವಂಥದ್ದನ್ನು ಒಳಗೊಂಡಿದೆ. ಸಮಾಜದ ತತ್ವಗಳ ಬಗ್ಗೆ ಒಳಗೊಂಡಿರ್ತಕ್ಕಂಥದ್ದು. ಈ ಮುಂದೆ ಪಾರ್ಟ್ ಐತೆ, ನಿಮಗೆಲ್ಲ ಕಂಟಿನ್ಯೂ ಏನಪ್ಪ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದು ಏನಪ್ಪ ಅಂದರೆ ಸುಮಾರು ಏನಪ್ಪ ಅಂದ್ರೆ ಸೋಷಿಯಾಲಜಿಮ್ ಬಗ್ಗೆ ಹೇಳುತ್ತೆ, ಸಮಾಜದ ವಾದದ ಬಗ್ಗೆ ಹೇಳುತ್ತೆ, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಉದಾರವಾದದ ಬಗ್ಗೆ ಹೇಳುತ್ತೆ, ಇಟ್ಸ್ ಎ ಲಿಬರಲಿಸಮ್ ಅನ್ನುವಂಥದ್ದನ್ನು ಹೇಳುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಗಾಂಧಿಯಿಸಮ್, ಗಾಂಧಿ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥವುಗಳನ್ನ ನಾವು ಹೇಳುತ್ತೆ. ಈ 3 ವಿಚಾರಗಳ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನಪ್ಪ ಅಂದ್ರೆ ಭಾಳ ಪ್ರಮುಖ ಪಾತ್ರವನ್ನು ನಾವು 36ರಿಂದ 51ನೇ ಕಲಂವರೆಗೂ ಕೂಡ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಕೊಳ್ತೀವಿ. ಅಂದರೆ ಆರ್ಟಿಕಲ್ ನಂಬರ್ 36 ಟು ಏನಪ್ಪ ಅಂದ್ರೆ 51ವರೆಗೂ ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಬಗ್ಗೆನೇ ಕಂಪ್ಲೀಟ್ ಎಕ್ಸ್ಪ್ಲೇಷನನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ. ಅದು ಯಾವುದ್ರ ಬಗ್ಗೆ ಕೊಡುತ್ತೆ ಅಂತಾರೆ ಸಮಾಜವಾದ, ಅಂದರೆ ದ ಸೋಷಿಯಾಲಜಿಮ್, ಅಂದರೆ ಏನಪ್ಪ ಸಮಾಜ ಹೆಂಗಿರಬೇಕು. ಇವತ್ತು ನಾವೆಲ್ಲರೂ ಕೂಡ ಏನಪ್ಪ ಸೊಸೈಟಿ ಒಳಗಿದ್ದೀವಿ. ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್ ಅನ್ನುವಂಥ ಅರಿಸ್ಟಾಟಲ್ ಏನಪ್ಪ ಹೇಳಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಮನುಷ್ಯ ಸಮಾಜ ಜೀವಿ. ಹಾಗಾದರೆ ಆ ಸಮಾಜ ಯಾವ ರೀತಿ ಇರಬೇಕು, ಆ ಸಮಾಜ ಯಾವುದನ್ನು ಏನಪ್ಪ ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ಸಮಾಜ ಸುಧಾರಿಸಿದಾಗ ಮಾತ್ರ ಈ ದೇಶದ ಭವಿಷ್ಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಸಮಾಜವಾದದಲ್ಲಿ ಕಂಡುಕೊಳ್ತೀವಿ. ಅದೇ ರೀತಿ ಉದಾರವಾದ ಅಂತಕ್ಕಂಥದ್ದು ಇದೆ. ಈ ಏನಪ್ಪ ನಮ್ಮಲ್ಲಿ ಏನಪ್ಪ ಸಾಮಾನ್ಯವಾಗಿ ಹಲವಾರು ಈ ವ್ಯವಸ್ಥೆಯಲ್ಲಿ ಏನಪ್ಪ ಉದಾರತೆಯನ್ನು ಮನೋಭಾವನೆಯನ್ನು ಕಂಡುಕೊಳ್ತಕ್ಕಂಥದ್ದು ಕಾಣ್ತೀವಿ. ಅದೇ ರೀತಿಯೊಳಗೆ ಏನಪ್ಪ ಅಂದ್ರೆ ದ ಗಾಂಧಿಯನ್ ಪ್ರಿನ್ಸಿಪಲ್ಸ್, ಭಾರತ ದೇಶಕ್ಕೆ ಏನಪ್ಪ ಅಂದ್ರೆ ಗಾಂಧೀಜಿ ಕೂಡ ಏನಪ್ಪ ಹಲವಾರು ಕನಸುಗಳನ್ನು ಕಂಡಿರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ, ಅವರು ಕೂಡ ಹಲವಾರು ತತ್ವಗಳನ್ನ ನಾವು ಕಾಣ್ತೀವಿ. ಅಂದರೆ ಸಾಮಾನ್ಯವಾಗಿ ಏನಪ್ಪ ಅಂತಾರೆ ಇದರೊಳಗೆ ಏನಪ್ಪ ಈ ಭಾರತ ಸರ್ಕಾರಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ನಮೆಂಟ್ ಆರ್ UP ಏನಪ್ಪ ಈ ZP ಆರ್ TP ಆರ್ ಗ್ರಾಮ ಪಂಚಾಯತ್, ಇವೆಲ್ಲವೂ ಗೌರ್ಮೆಂಟ್ಗಳು ಕೂಡ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಇವೆಲ್ಲ ಸರ್ಕಾರಗಳು ಯಾವುದರ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ತರ್ತಾವಪ್ಪ ಅಂತಾರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲೇ ಹಲವಾರು ಯೋಜನೆಗಳನ್ನ ತರ್ತಾ ಇದ್ದಾವೆ. ಇವತ್ತೇನಪ್ಪ ಸಾಮಾನ್ಯವಾಗಿ ನಿಮಗೆಲ್ಲ ಏನಪ್ಪ ಸರಾಯಿ ನಿಷೇಧ ಅನ್ನುವಂಥದ್ದನ್ನು ತೆಗೆದುಕೊಳ್ರಿ, ಅಥವಾ ಗೋಹತ್ಯೆ ನಿಷೇಧಗಳನ್ನು ತೆಗೆದುಕೊಳ್ರಿ. ಇವೆಲ್ಲ ನೋಡ್ರಿ, ಸರಾಯಿ ನಿಷೇಧದ ಬಗ್ಗೆ ಗಾಂಧಿಯನ್ ಪ್ರಿನ್ಸಿಪಲ್ಸಲ್ಲಿ ಬರ್ತಕ್ಕಂಥದ್ದು. ಗಾಂಧಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಸರಾಯಿ ಮುಕ್ತ ರಾಷ್ಟ್ರ ಮಾಡಬೇಕು ಅನ್ನುವಂಥ ಕನ್ಸೆಪ್ಟನ್ನು ಹೊಂದಿರತಕ್ಕಂಥವನು. ಗಾಂಧಿ ಹುಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಗುಜರಾತದ ಪೋರ್ಬಂದರ್, ಅಂದರೆ ಗುಜರಾತ್ ರಾಜ್ಯದೊಳಗೆ ಏನಪ್ಪ ಸಂಪೂರ್ಣ ಸರಾಯಿ ನಿಷೇಧ ಇದೆ, ಅಂದರೆ ದ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಅದೇ ರೀತಿಯೊಳಗೆ ಏನಪ್ಪ ಅಂದ್ರೆ ಗೋಹತ್ಯೆ ನಿಷೇಧ,
ಅಂದ್ರೆ ಈ ಪ್ರಾಣಿಗಳ ಏನಪ್ಪ ಅಂದ್ರೆ ಜೀವವನ್ನು ತೆಗಿತಕ್ಕಂಥದ್ದನ್ನು ಕೂಡ ಏನಪ್ಪ ಅಂದ್ರೆ ಬಂದ್ ಆಗಬೇಕು ಅನ್ನೋಂಥದ್ದನ್ನು ಕೂಡ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರತಕ್ಕಂಥದ್ದು. ಈ ರೀತಿ ಹಲವಾರು ಯೋಜನೆಗಳನ್ನು ಅಂದರೆ ನಾನು ಹೇಳಿದ್ನಲ್ಲ, ದ ಯೂನಿಯನ್ ಗೌರ್ನಮೆಂಟ್ ಆರ್ ಸ್ಟೇಟ್ ಗೌರ್ನಮೆಂಟ್ ಆರ್ ULB ಆರ್ ಆ್ಯಂಡ್ RLB ಅಂತಕ್ಕಂಥವುಗಳನ್ನ, ಅಂದರೆ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಂತ ನೀವೇನು ಕರಿತಿರಲ್ಲ, ಅವೆಲ್ಲವೂ ಕೂಡ ಏನಪ್ಪ ಹಲವಾರು ಯೋಜನೆಗಳನ್ನು ಜನರಿಗೆ ಬೇಕು ಬೇಡಿಕೆಗಳನ್ನ ಬರ್ತಕ್ಕಂಥ ಯೋಜನೆಗಳನ್ನ ತರ್ತಾವಲ್ಲ, ಅವೆಲ್ಲವೂ ಕೂಡ ಏನಪ್ಪ ಅಂತಾರೆ ಈ ನೋಡ್ರಿ, ನಿಮಗೇನಪ್ಪ ರೈತರಿಗಾಗಿ ಏನಪ್ಪ ಹಲವಾರು ಕೃಷಿ ಯೋಜನೆಗಳನ್ನ ತರ್ತವೆ. ಕಿಸಾನ್ ಬಿಮಾ ಯೋಜನೆ ಅಂತಕ್ಕಂಥವು, ಫಸಲ್ ಬಿಮಾ ಯೋಜನೆ ಅಂತಕ್ಕಂಥವುಗಳನ್ನ ಬರ್ತಾ ಇದ್ದಾವೆ. ಇಂಥವುಗಳನ್ನ ಏನಪ್ಪ ಅಂದ್ರೆ ಆ ಸರ್ಕಾರಗಳ ಕೊಡುವಂಥವುಗಳೆಲ್ಲವೂ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಏನಪ್ಪ ಅಂದ್ರೆ ನೀಡ್ತಕ್ಕಂಥವನ್ನ ನಾವು ಕಾಣ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ಏನಪ್ಪ ಅಂದ್ರೆ ಪಾಯಿಂಟನ್ನು ಕಂಡುಕೊಳ್ತೀವಿ ಭಾರತೀಯ ಸಂವಿಧಾನದ ಲಕ್ಷಣಗಳಲ್ಲಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ, ಒಂದು ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮನ್ನು ಒಳಗೊಂಡಿದೆ ಭಾರತದ ಒಂದು ಸಂವಿಧಾನದ ಲಕ್ಷಣಗಳಲ್ಲಿ. ಇಂಡಿಪೆಂಡೆಂಟ್, ಈಗಾಗಲೇ ನಾ ಹೇಳಿದ ಹಾಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಭಾರತದ ಒಂದು ವ್ಯವಸ್ಥೆಯೊಳಗೆ ಏನಪ್ಪ ಅಂದ್ರೆ ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ಹೌದ್ರಿ, ಅಂದರೆ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ. ಈ ಮೂರು ಅಂಗಗಳನ್ನು ನಾವು ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಶಾಸಕಾಂಗ ಕಾರ್ಯಾಂಗಗಳು ಏನಾಗ್ಯವಪ್ಪ ಅಂದ್ರೆ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಅಂಗಗಳನ್ನು ನಾನು ಸಾಕಷ್ಟು ಬಾರಿ ನಿಮ್ಮ ಮುಂದೆ ಅಧ್ಯಯನ ಮಾಡಿದ್ವಿ. ಆದರೆ ಈಗ ಏನಪ್ಪ ಈ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆನ ಒಳಗೊಂಡಿದೆ. ಅಂದರೆ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ ಏನಪ್ಪ ಅರ್ಥಹೀನವಾಗಿರ್ತಕ್ಕಂಥದ್ದು ಅನ್ನುವಂಥನ್ನು ಕಾಣ್ತೀವಿ. ನೋಡ್ರಿ, ಅಂದರೆ ಶಾಸಕಾಂಗ ಕಾರ್ಯಾಂಗ ಎರಡೂ ಒಂದಕ್ಕೊಂದು ಏನಪ್ಪ ಅವಲಂಬಿತವಾಗಿದ್ದಾವೆ. ದ ಅಡ್ಜಸ್ಟೇಬಲ್ಸ್, ಅವು ಎರಡೂ ಏನಪ್ಪ ಅಡ್ಜಸ್ಟ್ ಆಗಿ ಏನಪ್ಪ ಏನಾರು ಆಡಳಿತ ಮಾಡ್ಬೋದು. ಆ ಎರಡೂ ಆಡಳಿತಗಳು ಸರಿ ಇದ್ದಾವೆ ತಪ್ಪಿದ್ದಾವೆ ಅನ್ನುವಂಥದ್ದನ್ನು ನಿರ್ಧರಿಸುವ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ನ್ಯಾಯಾಂಗ ಮಾಡ್ತಾ ಇದೆ. ಇಟ್ ಇಸ್ ಜುಡಿಷಿಯಲ್ ಸಿಸ್ಟಮ್ ಮಾಡುತ್ತೆ. ಈ ಜುಡಿಷಿಯಲ್ ಸಿಸ್ಟಮ್ ಮಾಡುವಂಥ ವ್ಯವಸ್ಥೆಯೊಳಗೆ ಏನಪ್ಪ ಅಂದ್ರೆ ಅದಕ್ಕೆ ಇಲ್ಲೇ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ರಾಜಕೀಯ ವಿವೇಚಕರು ಏನು ಹೇಳ್ತಾರಪ್ಪ ಅಂದ್ರೆ, ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ, ಇಂಡಿಪೆಂಡೆಂಟ್ ಇರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮ್ ಇರ್ತಕ್ಕಂಥ ಡೆಮೋಕ್ರಸಿ ಅರ್ಥಹೀನ, ಇದಕ್ಕೆ ಅರ್ಥವೇ ಇಲ್ಲ. ಇವತ್ತು ನೋಡ್ರಿ, ಒಂದು ನ್ಯಾಯಾಂಗದ ವ್ಯವಸ್ಥೆ ಇದೆ ಅನ್ನುವಂಥ ವಿಚಾರಕ್ಕಾಗಿಯೇ ಇವತ್ತು ಹಲವಾರು ರಾಜಕಾರಣಿಗಳಾಗಿರ್ಬೋದು, ಹಲವಾರು ಅಧಿಕಾರಿ ವರ್ಗಗಳಾಗಿರ್ಬೋದು, ಇವತ್ತು ಏನಪ್ಪ ತಲೆಬಾಗ್ತಕ್ಕಂಥ ನಾವು ಕಾಣ್ತೀವಿ. ಅದಕ್ಕೆ ಸಾಮಾನ್ಯವಾಗಿ ಏನಪ್ಪ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಇಂಡಿಪೆಂಡೆಂಟ್ ಆಗಿದೆ. ಯಾರ ಹಂಗಿನೊಳಗೂ ಕೂಡ ಮತ್ತೊಬ್ಬರ ಏನಪ್ಪ ಕಪಿಮುಷ್ಟಿಯೊಳಗೂ ಕೂಡ ಇಲ್ಲದೇ ಇರತಕ್ಕಂಥ ರೀತಿಯೊಳಗೆ ಒಂದು ನ್ಯಾಯಾಂಗದ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆನ ಕಾಣ್ತೀವಿ. ನಮ್ಮ ಸಂವಿಧಾನದ ಕೃತಿಗಳು ಅರಿತಿದ್ರೂ ಕೂಡ ಏನಪ್ಪ ಹಾಗಾಗಿ ನ್ಯಾಯಾಂಗಕ್ಕೆ ನ್ಯಾಯಿಕ ವಿಮರ್ಶೆ ನೀಡುವ ಅಧಿಕಾರ ಮೂಲಕ ಸ್ವತಂತ್ರ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಾಂಗದ ಸ್ಥಾಪನೆಗೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದೆ. ಸಂವಿಧಾನದೊಳಗೆ ಏನು ಮಾಡಿದೆಪ್ಪ ಅಂದ್ರೆ ಈ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನ್ಯಾಯಾಂಗಕ್ಕೆ ಕೊಟ್ಟಿದೆ. ನೋಡ್ರಿ, ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಏನೋ ತಪ್ಪು ತಡೆಗಳು ಮಾಡಿದರೆ ಅದನ್ನು ವಿಮರ್ಶೆ, ದ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ನಾವು. ಆ ಜುಡಿಷಿಯಲ್ ರಿವ್ಯೂವನ್ನು ಮಾಡತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂತಾರೆ ನ್ಯಾಯಾಂಗ ಮಾಡುತ್ತೆ. ಅಂದರೆ ಸಾಮಾನ್ಯವಾಗಿ ನಿಮಗೆ ಒಂದು ಎಕ್ಸಾಂಪಲ್ ಏನಪ್ಪ ರೀಸೆಂಟ್ ಏನಪ್ಪ ಇರತಕ್ಕಂಥದ್ದು, ಇವತ್ತು KSRTC ಮುಷ್ಕರ. ಅಂದರೆ ಒಂದು ಕಡೆ ಶಾಸಕಾಂಗ, ಇನ್ನೊಂದು ಕಡೆ ಕಾರ್ಯಾಂಗ, ಅವೆರಡೂ ಕೂಡ ಏನು ಮಾಡಿದವಪ್ಪ ಅಂದ್ರೆ ಈ ಮಾಡುವಂಥ ಸಮಯ ಅಲ್ಲ, ಪರಿಸ್ಥಿತಿ ಅಲ್ಲ, ನೀವು ಮುಷ್ಕರವನ್ನು ಕೈ ಬಿಡ್ರಿ ಅಂತ ಹೇಳಿದರು. ಆದಾಗ್ಯೂ ಕೂಡ ಏನಪ್ಪ KSRTC ನೌಕರರ ಮುಷ್ಕರವನ್ನು ಹಿಂಬರಲಿಲ್ಲ. ಆದರೆ ಯಾವಾಗ ಹಿಂಪಡೆದರು? ನ್ಯಾಯಾಂಗದ ಆದೇಶದ ಮೇರೆಗೆ ಏನಪ್ಪ ಅಂತಾರೆ ಭಾರತದ ವ್ಯವಸ್ಥೆ ಏನಪ್ಪ ಅಂದ್ರೆ ಮುಷ್ಕರವನ್ನು ಬಿಡುವಂಥ ವ್ಯವಸ್ಥೆಯನ್ನು ಕಂಡುಕೊಂಡ್ವಿ. ಅಂದರೆ ಈ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದರೆ ಏನಾಗುತ್ತಪ್ಪ ಅಂದ್ರೆ ಭಾರತದ ವ್ಯವಸ್ಥೆನ ಬದಲಾವಣೆ ಮಾಡಲಿಕ್ಕೆ ಈ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಇರಬೇಕು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಇದೆ ಅನ್ನುವಂಥ ವಿಚಾರಕ್ಕಾಗಿಯೇ ಹಲವಾರು ವ್ಯಕ್ತಿಗಳು ಇವತ್ತು ಸಾಮಾನ್ಯ ಒಬ್ಬ ಕಾಮನ್ ಆರ್ಡಿನರಿ ಮ್ಯಾನ್, ಒಬ್ಬ ಕಾಮನ್ ಪೀಪಲ್, ಅವರೂ ಕೂಡ ಏನಪ್ಪ ಅಂತಾರೆ ತಪ್ಪು ಮಾಡಿದಾಗ ಶಿಕ್ಷೆನ ಅನುಭವಿಸಿರ್ತಕ್ಕಂಥವನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ಏನಪ್ಪ ಈ ಸಮಾಜದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಏನಪ್ಪ ಅಂತಾರೆ ತಪ್ಪು ಮಾಡಿದರು, ಅವ್ರಿಗೂ ಕೂಡ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥವನ್ನು ಕಾಣ್ತೀವಿ. ಅಧಿಕಾರಿ ವರ್ಗಗಳ ತಪ್ಪು ಮಾಡಿದಾಗ ಅವರೂ ಕೂಡ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥವನ್ನು ಕಾಣ್ತೀವಿ. ಅಂದರೆ ಇದರ ವಿಚಾರಗಳನ್ನು ಹೇಳ್ತಾ ಹೋದಾಗ ಏನಾಗುತ್ತಪ್ಪ ಅಂದರೆ ಸಾಮಾನ್ಯವಾಗಿ ಒಬ್ಬ ಏನಪ್ಪ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಇರುವುದರಿಂದ ಇಲ್ಲಿ ಯಾರು ತಪ್ಪು ಮಾಡಿದರೂ ಕೂಡ ಶಿಕ್ಷೆಯನ್ನು ಪಡಲಿಕ್ಕೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದಿಂದ ಮಾತ್ರ ಸಾಧ್ಯ ಅನ್ನುವಂಥನ ನಾವು ಕಾಣ್ಬೋದು.
ಇಷ್ಟೇನಪ್ಪ ಅಂದ್ರೆ ಈ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಭಾರತೀಯ ಸಂವಿಧಾನದ ಲಕ್ಷಣಗಳಲ್ಲಿ ಕಾಣ್ತೀವಿ. ಇನ್ನು ಏಕಪೌರತ್ವ, ದ ಸಿಂಗಲ್ ಸಿಟಿಜನ್ಶಿಪ್ಪನ್ನು ಒಳಗೊಂಡಿರ್ತಕ್ಕಂಥದ್ದು, ಭಾರತದ ರಾಜ್ಯಗಳ ಒಕ್ಕೂಟವಾಗಿದ್ದು, ಭಾರತ ಏನಾಗಿತ್ತಪ್ಪ ಅಂದರೆ ಒಂದು ಒಕ್ಕೂಟವಾಗಿರ್ತಕ್ಕಂಥ ರಾಜ್ಯ ಆಗಿದೆ. ಆ ಒಕ್ಕೂಟವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಭಾರತೀಯರೆಲ್ಲರೂ ಕೂಡ ಏನಪ್ಪ ಏಕಪೌರತ್ವವನ್ನು ಒಳಗೊಂಡಿದ್ದಾರೆ, ಏಕಪೌರತ್ವವನ್ನು ಹೊಂದಿದ್ದಾರೆ. ಏಕಪೌರತ್ವ ಹೊಂದಲು ಮಾತ್ರ ಅವಕಾಶ ಕಲ್ಪಿಸಿದೆ, ಏಕಪೌರತ್ವವನ್ನು ಹೊಂದೋದಕ್ಕೆ ಮಾತ್ರ ಅವಕಾಶ ಇದೆ. ಏಕಪೌರತ್ವ ನೋಡ್ರಿ, ಈಗ ಸಾಮಾನ್ಯವಾಗಿ ಏನಪ್ಪ ಈ ಯಾವುದು ಸಂಯುಕ್ತ ಮಾದರಿಯ ಫೆಡರಲ್ ಸಿಸ್ಟಮನ್ನು ಅಮೇರಿಕಾ ಸಂವಿಧಾನಕ್ಕೂ ಕೂಡ ಎಕ್ಸಾಂಪಲ್ ಕಂಡುಕೊಳ್ತೀವಿ ನಾವು. ಅಮೇರಿಕಾ ಕೂಡ ಏನು ಹೇಳ್ತೀವಿ, ದ ಫೆಡರಲ್ ಸಿಸ್ಟಮನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಅಂತ ನಾವು ಕಂಡುಕೊಳ್ತೀವಿ. ಆದರೆ ಅಮೇರಿಕಾ ದೇಶ ಏನಿದೆಪ್ಪ ಅಂದ್ರೆ ಕೇಂದ್ರಕ್ಕೊಂದು ಪೌರತ್ವ ಇದೆ, ರಾಜ್ಯಕ್ಕೊಂದು ಪೌರತ್ವ ಇದೆ. ಆದರೆ ಈ ಏಕಪೌರತ್ವದ ವ್ಯವಸ್ಥೆಯನ್ನು ಏನಪ್ಪ ಅಂದ್ರೆ ದ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ಇದ್ದಾಗ್ಯೂ ಕೂಡ ಏನಪ್ಪ ಅಂದ್ರೆ ನಾವೇನು ಕಂಡುಕೊಳ್ತೀವಪ್ಪ ಅಂದ್ರೆ ಇಲ್ಲೇ ಏಕಪೌರತ್ವದ ವ್ಯವಸ್ಥೆಯನ್ನು ಭಾರತದ ಸಂವಿಧಾನದಲ್ಲಿ ನಾವೇನಪ್ಪ ಅಂದ್ರೆ ಕಂಡುಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ಪೌರನು ಕೂಡ ಏನಪ್ಪ ಅಂದ್ರೆ ಇಡೀ ಏನಪ್ಪ ಅಂದ್ರೆ ಭಾರತ ದೇಶಕ್ಕೆ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವಂತೆ ಮಾಡಿದೆ. ಅದಕ್ಕೆ ನೋಡ್ರಿ, ಎಲ್ಲೋ ಇರತಕ್ಕಂಥ ಭಾರತದ ಜಮ್ಮು ಕಾಶ್ಮೀರ, ನಾವಲ್ಲಿ ಏನಪ್ಪ ಇರ್ತಕ್ಕಂಥವು ಕರ್ನಾಟಕದವರು, ನಾವೆಲ್ಲ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರಿಗೆ ಎಲ್ಲೋ ಒಂದು ಕಡೆ ಯುದ್ಧ ಆಯ್ತಂತಾರೆ ನಾವೆಲ್ಲ ರೋಮಾಂಚನಗೊಳ್ಳುತ್ತೇವೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಸ್ಪಿರಿಟ್, ಅಂದರೆ ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವನೆಯನ್ನು ಮೂಡಿಸ್ಲಿಕ್ಕಾಗಿ ಏನಪ್ಪ ಒಂದು ಏಕಾತ್ಮಕವಾಗಿರ್ತಕ್ಕಂಥ ರೀತಿಯೊಳಗೆ ಒಂದು ಏಕಪೌರತ್ವವನ್ನು ತರ್ತಕ್ಕಂಥದ್ದು, ಒಂದು ಸಿಂಗಲ್ ಸಿಟಿಜನ್ಶಿಪ್ಪನ್ನು ತಂದುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಏನಂತಾರೆ ಪ್ರತಿಯೊಬ್ಬ ಪೌರನು ಕೂಡ ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನು ಈ ಹಕ್ಕುಗಳು, ಸ್ವತಂತ್ರ ಮತ್ತು ರಕ್ಷಣೆಗಾಗಿ ಏನಂತಾರೆ ಏಕಪೌರತ್ವ ಲಭ್ಯತೆಯಾಗಿರ್ತಕ್ಕಂಥದ್ದು. ಅಂದರೆ ಈ ಭಾರತೀಯ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಾವು ಏನಪ್ಪ ಇಲ್ಲೇ ಇಟ್ಸ್ ಎ ಸೆಕ್ಯುಲರ್ ಸ್ಟೇಟ್ ಅನ್ನುವಂಥದ್ದು, ಏನಪ್ಪ ದ ಸೆಕ್ಯುಲರ್ ಆಫ್ ನೇಷನ್ ಅನ್ನುವಂಥದ್ದನ್ನು ಕಂಡುಕೊಳ್ತೀವಿ. ಒಂದು ಜಾತ್ಯತೀತ ರಾಷ್ಟ್ರ, ಏನಪ್ಪ ಹಲವು ಧರ್ಮಗಳಿದ್ದಾವೆ. ಏನಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ಬೇರೆ ಬೇರೆ ಧರ್ಮಗಳನ್ನ ಕಾಣುವಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಏನು ಬೇರೆ ಧರ್ಮಗಳಿಗೆ ಅಥವಾ ಏನಪ್ಪ ಅಂದ್ರೆ ಬೇರೆ ಜಾತಿಯವರಿಗೆ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯೊಳಗೆ ಏನಪ್ಪ ನಾವು ನಾಗರಿಕತ್ವವನ್ನು ಏನಪ್ಪ ಅಂದ್ರೆ ಇಲ್ಲಿ ಪೌರತ್ವವನ್ನು ನೀಡ್ತಾ ಹೋದಾಗ ಏನಾಗತ್ತಪ್ಪ ಅಂದ್ರೆ ಈ ದೇಶದ ವ್ಯವಸ್ಥೆ ಸರಿ ಉಳಿಯಲ್ಲ ಅನ್ನೋಂಥ ಉದ್ದೇಶಕ್ಕಾಗಿಯೇ ಅದಕ್ಕೆ ಮಾಡಿದ್ರಪ್ಪ ಅಂತ ಒಂದು ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ರೀತಿಯೊಳಗೆ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶಕ್ಕಾಗಿ ಏನು ಮಾಡಿದ್ರಪ್ಪ ಅಂತ ಒಂದೇ ಒಂದು ಪೌರತ್ವವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ದೃಷ್ಟಿಕೋನದಲ್ಲಿ ಏನಪ್ಪ ಅಂತ ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಏನಪ್ಪ ಅಂತ ಈ ವ್ಯವಸ್ಥೆನ ಕಂಡುಕೊಂಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಆ ದೃಷ್ಟಿಕೋನದಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಇವುಗಳನ್ನ ಯಾಕೆ ನಾನು 1 by 1 ಹೇಳ್ತಾ ಹೋಗ್ತಾ ಇದ್ದೀನಿ ಅಂತಂದರೆ ಇದು ಸುಮಾರು 10 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಸಾಧ್ಯತೆ ಇದೆ. ಮತ್ತು ಏನಪ್ಪ ಅಂದ್ರೆ ಮೇಲಾಗಿ ಈ ಭಾರತದ ಸಂವಿಧಾನದ ಲಕ್ಷಣ ಅಂತಕ್ಕಂಥದ್ದು ಏನು ಒಂದು ಚಾಪ್ಟರ್ ಇದೆಯಲ್ಲ ಅದು ಅತಿ ಮಹತ್ವವಾಗಿರ್ತಕ್ಕಂಥ ಒಂದು ಚಾಪ್ಟರ್ನ ಅಂತ ನಾನು ಪರಿಗಣಿಸಿದ್ದೀನಿ. ಯಾಕಂದರೆ ಇದು ನಮಗೆ ಏನಪ್ಪ ಮುಂದಿನ ಒಂದು ಭವಿಷ್ಯಕ್ಕಾಗಿಯೂ ಕೂಡ ಏನಪ್ಪ ಬೇಕಾಗಿರ್ತಕ್ಕಂಥ ಒಂದು ಏನಪ್ಪ ಪಾಠ. ಹಾಗಾಗಿ ಏನಪ್ಪ ಅಂದ್ರೆ ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಇನ್ನೊಂದು ಕ್ಲಾಸ್ನೊಳಗಿರ್ತಕ್ಕಂಥ ಒಂದು ಭಾರತೀಯ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಿಮಗೆ ಮುಂದಿನ ಅವಧಿಯೊಳಗೆ ನಾನು ಏನು ಮಾಡ್ತೀನಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ತಾವೆಲ್ಲ ದಯವಿಟ್ಟು ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಈ ವಿಡಿಯೋನ ವೀಕ್ಷಿಸಿ ಅದರ ಜೊತೆಗೆ ಏನಪ್ಪ ಅಂದ್ರೆ ನಾನು ಹೇಳಿದ ಹಾಗೆ ಏನಪ್ಪ ಅಂದ್ರೆ ಇದಕ್ಕೆ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ರೀತಿಯೊಳಗೆ ಆ ಉತ್ತರಗಳನ್ನು ಕೂಡ ಏನಪ್ಪ ಪೇರನ್ನು ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಮಾಸ್ಕನ್ನು ಧರಿಸಿಕೊಂಡು ಏನಪ್ಪ ಅಂದ್ರೆ ಹೊರಗಡೆ ಅಡ್ಡಾಡಬೇಕು. ಮಾಸ್ಕು ಮತ್ತು ಸ್ಯಾನಿಟೈಸರನ್ನು ತಾವೆಲ್ಲ ಬಳಸಿ ಕೊರೋನಾದಿಂದ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಮುಕ್ತರಾಗೋಣ ಅನ್ನೋವಂಥದ್ದನ್ನು ಹೇಳಿ ನಾನು ಇಲ್ಲಿಗೆ ನನ್ನ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಥಮ ವರ್ಷದ ವಾಣಿಜ್ಯ ವಿಭಾಗದ ಸಿ ಡಿವಿಷನ್ ವಿದ್ಯಾರ್ಥಿಗಳಿಗೆ ಕಳೆದ ಅವಧಿಯೊಳಗೆ ಭಾರತೀಯ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಾನು ಪಾಠವನ್ನು ಮಾಡ್ತಾಯಿದ್ದೆ. ಅದೇ ರೀತಿಯೊಳಗೆ ಮುಂದುವರೆದ ಭಾಗವಾಗಿ ನಾನು ಆ ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಭಾರತೀಯ ಸಂವಿಧಾನದ ಲಕ್ಷಣಗಳಲ್ಲಿ ಈಗಾಗಲೇ ಹಲವಾರು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದೆ. ಅದೇ ದಿಕ್ಕಿನೊಳಗೆ ಸಾಮಾನ್ಯವಾಗಿ ಈ ಭಾರತೀಯ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಒಂದು ಸಂಯುಕ್ತದ ಜೊತೆಗೆ ಏಕಾತ್ಮಕತೆ ಅಂತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ದ ಫೆಡರಲ್ ಸ್ಟ್ರಕ್ಚರ್ ಆಫ್ ದ ವಿತ್ ಏನಪ್ಪ ಅಂದ್ರೆ ದ ಯುನಿಟರಿ ಸ್ಪಿರಿಟ್ ಅಂತಕ್ಕಂಥದ್ದು.
ಅಂದರೆ ಈಗಾಗಲೇ ನೀವು ಅಧ್ಯಯನ ಮಾಡಿದ ಹಾಗೆ ಭಾರತದ ಒಂದು ಸಂವಿಧಾನದ ವ್ಯವಸ್ಥೆ ಒಂದು ಫೆಡರಲ್ ಸಿಸ್ಟಮನ್ನು ಒಳಗೊಂಡಿರ್ತಕ್ಕಂಥದ್ದು. ಭಾರತ ಸಂವಿಧಾನ ಏನಿದೆ ಒಂದು ಒಕ್ಕೂಟ ಮಾದರಿಯ ಸರ್ಕಾರವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಭಾರತದ ಸಂವಿಧಾನದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತಿನ ಒಂದು ಒಕ್ಕೂಟದ ಪದ್ಧತಿಯ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ನಾವು ಆಡಳಿತದ ವ್ಯವಸ್ಥೆಯನ್ನು ಕಾರ್ಯವೈಖರಿಗಳನ್ನು ನಾವು ನೋಡ್ತಾ ಹೋದಾಗ ಒಂದು ರೀತಿಯಿಂದ ನಮಗೆ ಕಾಣುವಂಥದ್ದು ಏನು ಅಂದರೆ ಇಲ್ಲಿ ಏಕಾತ್ಮಕದ ವ್ಯವಸ್ಥೆಯ ಒಂದು ಸ್ಪಿರಿಟ್ ಅಂತಕ್ಕಂಥದ್ದು ನಮಗೇನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಭಾರತೀಯ ಸಂವಿಧಾನ ಜೋಡಿ ಸರ್ಕಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಒಂದು ಕೇಂದ್ರ ಮಟ್ಟಕ್ಕೆ ಒಂದು ಕೇಂದ್ರ ಸರ್ಕಾರ ಇದೆ, ರಾಜ್ಯ ಮಟ್ಟಗಳಿಗೆ ರಾಜ್ಯ ಸರ್ಕಾರಗಳಿದ್ದಾವೆ, ಕೇಂದ್ರ ಸರ್ಕಾರಕ್ಕೆ ಬೇರೆ ಸರ್ಕಾರಗಳಿದ್ದಾವೆ, ರಾಜ್ಯ ಸರ್ಕಾರಗಳೇ ಬೇರೆ ಸರ್ಕಾರಗಳಿದ್ದಾವೆ. ಯಾವುದೇ ರೀತಿಯ ಒಂದೇ ಆಳ್ವಿಕೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣುವುದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ್ಯೂ ಕೂಡ ಏನಪ್ಪ ಅಂದರೆ ನಾವು ಲಿಖಿತ ಸಂವಿಧಾನಗಳ ಮೂಲಕ ನಾವೇನು ಮಾಡ್ಕೊಂಡಿದ್ದೀವಪ್ಪ ಅಂದರೆ ಈ ಅಧಿಕಾರ ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ನಿಮಗೆ ಕಳೆದ ಅವಧಿಯೊಳಗೆ ನಾನು ಹೇಳಿದ್ದೆ ಏನಪ್ಪ ಅಂದ್ರೆ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರ್ನ್ ಲಿಸ್ಟ್ ಅನ್ನುವಂಥದ್ದು, ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅನ್ನುವಂಥ ರೀತಿಯೊಳಗೆ ನಾವು ಅಧಿಕಾರಗಳನ್ನು ವಿಭಜನೆಯನ್ನು ಮಾಡಿದ್ವಿ. ದ ಡೆಲಿಗೇಷನ್ ಆಫ್ ಪವರ್ಸ್ ಅನ್ನುವಂಥದ್ದನ್ನು ಕೂಡ ನಾವೇನು ಮಾಡ್ಕೊಂಡಿವಿ, ಕಂಡುಕೊಂಡಿದ್ದೀವಿ. ಆ ದೃಷ್ಟಿಕೋನದೊಳಗೆ ನಾವು ಇಲ್ಲೇನು ಮಾಡಿದೀವಪ್ಪ ಅಂದರೆ ಒಂದು ಏಕಾತ್ಮಕ ವ್ಯವಸ್ಥೆ ಮತ್ತು ಫೆಡರಲ್ ವ್ಯವಸ್ಥೆಯಲ್ಲಿ ನಾವು ಕಂಡಾಗ ಇಲ್ಲೇನಾಗಿದೆ ಅಂದರೆ ಸಾಮಾನ್ಯವಾಗಿ ಯೂನಿಯನ್ ಲಿಸ್ಟ್ ಅನ್ನುವಂಥದ್ದು ಕೇಂದ್ರ ಪಟ್ಟಿ ಅಂತಕ್ಕಂಥ ವಿಷಯ ಇದೆ. ಆ ಕೇಂದ್ರ ಪಟ್ಟಿಯ ವಿಷಯನ ನಾವು ನೋಡ್ತಾ ಹೋದಾಗ ಸುಮಾರು 100ರಷ್ಟು ವಿಷಯಗಳನ್ನು ಕೇಂದ್ರ ಸರ್ಕಾರ ಆಳ್ವಿಕೆಯನ್ನು ಮಾಡ್ತಾ ಇದೆ. 60ರಷ್ಟು ವಿಷಯವನ್ನು ರಾಜ್ಯ ಸರ್ಕಾರಗಳು ಏನಪ್ಪ ಅಂತ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೆ ಆಡಳಿತವನ್ನು ಮಾಡ್ತಾ ಇದ್ದಾವೆ. ಅಂದರೆ ಸಾಮಾನ್ಯವಾಗಿ ಈ 60 ಮತ್ತು 66 ಅಥವಾ ಏನಪ್ಪ ಅಂದ್ರೆ 100ಕ್ಕೆ ನಾವು ಹೋಲಿಸಿ ನೋಡಿದಾಗ ಕೇಂದ್ರ ಸರ್ಕಾರದ ಆಳ್ವಿಕೆ ಪ್ರಮಾಣ ಭಾಳ ಜಾಸ್ತಿ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತೀವಿ. ಅದಕ್ಕೆ ನಮ್ಮ ಮೇಲ್ನೋಟದಲ್ಲಿ ನೋಡ್ತಾ ಹೋದಾಗ ಏನಪ್ಪ ಇಟ್ಸ್ ಎ ಫೆಡರಲ್ ಸಿಸ್ಟಮ್ ಇನ್ ಗವರ್ನಮೆಂಟ್, ಆದರೆ ದ ಸ್ಪಿರಿಟ್ ಆಫ್ ಏನಪ್ಪ ದ ಯೂನಿಟರಿ ಸಿಸ್ಟಮ್ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಏನಪ್ಪ ಅಂದರೆ ನಿಮಗೆ ಯಾವ ರೀತಿಯಪ್ಪ ಅಂದರೆ ಭಾರತದ ಒಂದು ವ್ಯವಸ್ಥೆಯಲ್ಲಿ ಆಡಳಿತದ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ರಾಜ್ಯ ಸರ್ಕಾರವನ್ನು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸತಕ್ಕಂಥವ್ರು ಯಾರಪ್ಪ ಅಂದರೆ ದ ಗವರ್ನರ್, ರಾಜ್ಯಪಾಲರು ಕಾರ್ಯವನ್ನು ನಿರ್ವಹಿಸ್ತಾರೆ ಮುಖ್ಯಸ್ಥರಾಗಿ. ಆ ಗವರ್ನರ್ನ ನಾಮಿನೇಟ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ. ಆ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ನೋಡ್ರಿ ಆ ಏನು ಕೆಲಸನೇ ಇಲ್ಲ, ರಾಜ್ಯ ಸರ್ಕಾರದ ಇದ್ರೊಳಗೆ ಇಲ್ಲೇ ಇಲ್ವಾ ಅಂದರೆ ಕೇಂದ್ರ ಸರ್ಕಾರ ಅವ್ರನ್ನ ನೇಮಕ ಮಾಡಿ ಕಳಿಸುತ್ತೆ, ಅವರು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಲ್ಲಿಯೂ ಕೂಡ ಕೇಂದ್ರದ ಪಾತ್ರ ಭಾಳ ಹೆಚ್ಚಿದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನೀವೇನು IPS ಏನಪ್ಪ ಅಂದ್ರೆ UPSCಯಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂಥವು ಏನಪ್ಪ ಅಂದ್ರೆ ಏನು IPS, IRS ಇವೆಲ್ಲ ಬರ್ತಕ್ಕಂಥ IAS ಇವೆಲ್ಲವೂ ಬರ್ತಕ್ಕಂಥಗಳು ಏನದಾವಲ್ಲ ಇವನ್ನೆಲ್ಲ ನೇಮಕ ಮಾಡೋರು ಯಾರಪ್ಪ ಅಂದ್ರೆ UPSC ಅಂಡರ್ನಲ್ಲಿ ಬರ್ತಕ್ಕಂಥದ್ದು. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ನೇಮಕ ಮಾಡುತ್ತೆ. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ನೇಮಕ ಮಾಡುತ್ತೆ ಅಂತಾರೆ. ಕೇಂದ್ರ ಲೋಕಸೇವಾ ಆಯೋಗ ಯಾರ ಅಧೀನದೊಳಗಿದೆ ಅಂತಾರೆ ಅದು ಕೇಂದ್ರ ಸರ್ಕಾರದ ಅಧೀನದೊಳಗಿದೆ. ದ ಯೂನಿಯನ್ ಲಿಸ್ಟ್ನೊಳಗೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಲ್ಲಿಯೂ ಕೂಡ ನೋಡ್ರಿ ಅಂದರೆ ನಮ್ಮ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದೊಳಗಿರ್ತಕ್ಕಂಥವ್ರು. ಇವರ ನೇಮಕಾತಿ ಮಾಡುವುದೂ ಕೂಡ ಕೇಂದ್ರ ಸರ್ಕಾರ ಅಂದರೆ UPSC ಮಾಡುತ್ತೆ. ಅವ್ರನ್ನ ತೆಗೆದುಹಾಕೋದು ಕೂಡ ಏನಪ್ಪ UPSC ಅಂಡರಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರನ ತೆಗೆದುಹಾಕತ್ತೆ. ಅವ್ರಿಗೆ ಬಡ್ತಿ ಪ್ರಮೋಷನ್ ಮಾಡೋದು ಕೂಡ ಏನಪ್ಪ ಕೇಂದ್ರ ಸರ್ಕಾರ ಮಾಡುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಈ ರೀತಿ ನಮ್ಮ ಜಿಲ್ಲೆಯ ಆಡಳಿತದ ವ್ಯವಸ್ಥೆಯಿಂದಲೇ ಒಂದು ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ ವ್ಯವಸ್ಥೆ ನೋಡ್ತಾ ಹೋದಾಗ ಒಂದು ರೀತಿಯಿಂದ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇಲ್ಲಿ ಒಂದು ರೀತಿಯಿಂದ ಏಕಾತ್ಮಕ ವ್ಯವಸ್ಥೆಯನ್ನು ಭಾಳ ಹೆಚ್ಚು ಪ್ರಮಾಣದಲ್ಲಿ ನಾವು ಕಾಣುವಂಥದ್ದನ್ನು ನೋಡ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ದ ಸ್ಟ್ರಾಂಗ್ ಇಂಡಿಯನ್ ಗವರ್ನಮೆಂಟ್ ಅನ್ನುವಂಥದ್ದು ನಾವು ಕಾಣ್ತೀವಿ. ಒಂದು ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ, ಬಲಿಷ್ಠವಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ವ್ಯವಸ್ಥೆನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಯಾಕೆ ಈ ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋದರೆ ಅಂದರೆ
ಸಾಮಾನ್ಯವಾಗಿ ಏನಪ್ಪ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದ್ದಾವೆ, ಹಲವಾರು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ದ ಸ್ಟೇಟ್ ಆ್ಯಂಡ್ ಯೂನಿಯನ್ ಏನಪ್ಪ ಅಂದ್ರೆ ಲಿಸ್ಟ್ ಯೂನಿಯನ್ ಟೆರಿಟರೀಸ್ ಅವುಗಳನ್ನು ನೋಡ್ತಾ ಹೋದಾಗ ಅವುಗಳಿಗೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಏನು ಮಾಡುತ್ತಪ್ಪ ಅಂದ್ರೆ ಹಲವಾರು ತಾರತಮ್ಯಗಳನ್ನು ಆಗ್ತಕ್ಕಂಥ ಘಟನೆಗಳನ್ನು ಕಾಣ್ತೀವಿ. ಅವುಗಳನ್ನೆಲ್ಲ ಬಗೆಹರಿಸಬೇಕಾದ್ರೆ ಅವುಗಳೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಏನಾಗಬೇಕಾಗತ್ತೆ, ಆಟೋಮೆಟಿಕ್ಲಿ ಬಲಿಷ್ಠವಾಗಬೇಕಾಗತ್ತೆ, ದ ಸ್ಟ್ರಾಂಗ್ ಇಂಡಿಯನ್ ಗೌರ್ನಮೆಂಟ್ ಆಗಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ನಾವು ಸಂಯುಕ್ತ ಮಾದರಿ ವ್ಯವಸ್ಥೆಯನ್ನು ಒಳಗೊಂಡಿದ್ದರೂ ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ಏಕಾತ್ಮಕ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ಅನ್ನುವಂಥನ್ನ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಏಕಪೌರತ್ವ ಇದೆ, ದ ಸಿಂಗಲ್ ಸಿಟಿಜನ್ಶಿಪ್. ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಮಗೆ ನಮ್ಮದೇ ಆದಂಥ ರಾಜ್ಯ ಸರ್ಕಾರಗಳಿದ್ದಾವೆ, ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಏನಪ್ಪ ಅಂದ್ರೆ ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತಾ ಇದೀವಪ್ಪ ಅಂದ್ರೆ ಒಂದೇ ನಾಗರಿಕತ್ವದ ವ್ಯವಸ್ಥೆಯನ್ನು ಒಳಗೊಂಡಿದೆ, ದ ಸಿಂಗಲ್ ಸಿಟಿಜನ್ಶಿಪ್ಪನ್ನು ಒಳಗೊಂಡಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ರಾಷ್ಟ್ರಧ್ವಜ, ಇಡೀ ಭಾರತ ದೇಶಕ್ಕೆ ಇಡೀ ರಾಷ್ಟ್ರಕ್ಕೆ ಒಂದೇ ಒಂದು ಧ್ವಜವನ್ನು ನಾವು ಕಂಡುಕೊಳ್ತೀವಿ. ಸರ್ ನೀವು ಅನ್ಬೋದು ನವೆಂಬರ್ 1ನೇ ತಾರೀಕಿಗೆ ಏನಪ್ಪ ಕರ್ನಾಟಕ ರಾಜ್ಯೋತ್ಸವ ದಿನದ ಏನಪ್ಪ ಕರ್ನಾಟಕ ಧ್ವಜವನ್ನು ಹಾರಿಸ್ತಾರೆ, ಅದು ಅಥೆಂಟಿಕ್ ಆಗಿರಪ್ಪ ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಅದಕ್ಕೆ ನಮೂದನೆ ಆಗಿಲ್ಲ. ಈ ರೀತಿ ಏನಪ್ಪ ಅಂದ್ರೆ ಹಲವಾರು ಏನಪ್ಪ ಅಂದ್ರೆ ಅದು ನಮ್ಮ ರಾಷ್ಟ್ರದ ಧ್ವಜಕ್ಕೆ ಒಂದು ಲಾಂಛನವನ್ನು ಒಳಗೊಂಡಿರ್ತಕ್ಕಂಥವನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಈ ರೀತಿ ಏನಪ್ಪ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನಪ್ಪ ಏಕಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಏನಪ್ಪ ಅಂದ್ರೆ ಈ ಸಂಯುಕ್ತ ಮಾದರಿ ವ್ಯವಸ್ಥೆಯಲ್ಲಿ ಏಕಾತ್ಮಕ ವ್ಯವಸ್ಥೆನ ಲಕ್ಷಣವನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದುವರೆದ ಏನಪ್ಪ ಪಾಯಿಂಟ್ಗಳನ್ನ ಹೇಳ್ತಾ ಹೋದರೆ ಸಾಮಾನ್ಯವಾಗಿ ಏನಪ್ಪ ರಾಜ್ಯ ನಿರ್ದೇಶಕ ತತ್ವಗಳು, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಎನ್ನುವಂಥದ್ದು. ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ದ ಡೈರೆಕ್ಷನ್, ಹೆಸರೇ ಸೂಚಿಸುತ್ತೆ. ಏನಂತ ಸೂಚಿಸುತ್ತೆ ಅಂತಂದರೆ ಇಟ್ಸ್ ದ ಡೈರೆಕ್ಷನ್. ಏನನ್ನು ಡೈರೆಕ್ಷನ್ ಮಾಡುತ್ತೆ, ಯಾರನ್ನು ಡೈರೆಕ್ಷನ್ ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ನಿರ್ದೇಶನ ಒಂದು ಪಿಕ್ಚರನ್ನು ತೆಗೆದುಕೊಳ್ರಿ, ಒಂದು ಡೈರೆಕ್ಟರ್ ಏನಪ್ಪ ಅಂದ್ರೆ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ಹಲವಾರು ಏನಪ್ಪ ಅಂದ್ರೆ ಯಾವ ಸೀನ್ ಇರಬೇಕು, ಲೊಕೇಶನ್ ಹೆಂಗಿರಬೇಕು, ಆಮೇಲೆ ಏನಪ್ಪ ಅಂದ್ರೆ ಯಾವಾಗ ಯಾವುದೋ ಒಂದು ಸಾಂಗ್ ಇರಬೇಕು, ಎಂಥ ಸಿಚುವೇಶನ್ ಇರಬೇಕು ಅನ್ನೋಂಥದ್ದನ್ನು ಡೈರೆಕ್ಟರ್ ಏನು ಮಾಡ್ತಾರಪ್ಪ ಅಂದ್ರೆ ಅದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಮಯ ಸಂದರ್ಭಕ್ಕೆ ಅದನ್ನು ಏನು ಮಾಡ್ತಾರಲ್ಲ, ಅದೇ ರೀತಿಯೊಳಗೆ ಭಾರತೀಯ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಭಾರತ ದೇಶದ ಜನತೆಗೆ ಬೇಡಿಕೆಗಳನ್ನು ಈಡೇರಿಸುವಂತಹ ಮತ್ತು ಭಾರತದ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಹಲವಾರು ವಿಚಾರಗಳನ್ನು ನಾವು ನಿರ್ದೇಶನದ ಮೂಲಕ ನಾವು ಕಂಡುಕೊಳ್ತೀವಿ. ಹಲವಾರು ನಿರ್ದೇಶನಗಳನ್ನು ಅಂದರೆ ಭಾರತದ ವ್ಯವಸ್ಥೆಯಲ್ಲಿ ಈ ನಿರ್ದೇಶಕ ತತ್ವಗಳಲ್ಲಿ ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಅಂದರೆ ಭಾರತದ ಇವತ್ತು ನೋಡ್ರಿ, ಇವತ್ತು ಸಂವಿಧಾನ ಇರ್ಬೋದು, ಹಲವಾರು ಸರ್ಕಾರಗಳಿರ್ಬೋದು, ಹಲವಾರು ಆಡಳಿತಾತ್ಮಕ ವ್ಯವಸ್ಥೆಗಳಿರ್ಬೋದು, ಅವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಎದಕ್ಕಿದ್ದಾವೆ ಅಂದ್ರೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸುವುದಕ್ಕಾಗಿ. ಅಂದರೆ ಸಮಾಜದ ವ್ಯವಸ್ಥೆಯನ್ನು ಬದಲಾಯಿಸುವುದು ಅಂತಂದ್ರೆ ಏನ್ರಿ, ಇಲ್ಲಿರ್ತಕ್ಕಂಥ ಸಮಾಜದ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ, ಭಯಾನಕವಾಗಿರ್ತಕ್ಕಂಥ ಹಲವಾರು ಏನಪ್ಪ ಅಂದ್ರೆ ಜೀವನ ಏನಪ್ಪ ಬದುಕುವ ಹಂತದಲ್ಲಿ ಏನಪ್ಪ ಸಮಾಜದ ಅಹಿತಕರ ಘಟನೆಗಳನ್ನಿದ್ದಾವೆ, ಅವುಗಳನ್ನೆಲ್ಲವನ್ನು ಬಗೆಹರಿಸುವಂಥ ವ್ಯವಸ್ಥೆನ ಅದಕ್ಕಾಗಿ ಹಲವಾರು ನಿರ್ದೇಶನಗಳನ್ನು ಕೊಡಬೇಕಾಗಿದೆ, ದ ಡೈರೆಕ್ಷನ್ ಕೊಡಬೇಕಾಗಿದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಆರ್ಥಿಕ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಮಾಜದೊಳಗೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಏನಪ್ಪ ಒಂದೇ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿಲ್ಲ. ಆರ್ಥಿಕವಾಗಿ ಏನಪ್ಪ ಕೆಲವೊಂದಿಷ್ಟು ಸಬಲರಾಗಿದ್ದೀವಿ, ಕೆಲವೊಂದಿಷ್ಟು ಏನಪ್ಪ ಕಂಪ್ಲೀಟ್ ಪೂವರ್ ಸೆಕ್ಷನನ್ನು ನಾವು ಕಾಣ್ತೀವಿ ಆರ್ಥಿಕ ವ್ಯವಸ್ಥೆಯಲ್ಲಿ. ಈ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಈ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಈ ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ನಾವು ವೃದ್ಧಿಸಬೇಕಾಗಿದೆ. ಅಂದರೆ ಇವುಗಳನ್ನು ಬದಲಾವಣೆ ತರಬೇಕಾಗಿದೆ, ದ ಚೇಂಜ್ ಆಫ್ ದ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ನಾವು ತರಬೇಕಾಗಿದೆ. ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಭಾರತೀಯ ಸಂವಿಧಾನ ಅಂದರೆ ನೋಡ್ರಿ, ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಭಾರತದ ವ್ಯವಸ್ಥೆ ಏನಪ್ಪ ಬದಲಾವಣೆ ಆಗಬೇಕಾದ್ರೆ ಒಂದು ಸಮಾಜ ಬದಲಾವಣೆ ಆಗಬೇಕಾಗಿದೆ, ಎರಡನೇದಾಗಿ ಆರ್ಥಿಕ ವ್ಯವಸ್ಥೆ ಬದಲಾವಣೆ ಆಗಬೇಕಾಗಿದೆ,
ಮೂರನೇದಾಗಿ ರಾಜಕೀಯ ವ್ಯವಸ್ಥೆ ಬದಲಾವಣೆಯಾಗಿದೆ. ಅಂದರೆ ಸಾಮಾನ್ಯವಾಗಿ ಏನಪ್ಪ ಇಲ್ಲಿರ್ತಕ್ಕಂಥ ಒಂದು ಸೊಸೈಟಿಯ ಒಂದು ವ್ಯವಸ್ಥೆ, ಅಂದರೆ ಸಮಾಜದ ವ್ಯವಸ್ಥೆ, ಎಕನಾಮಿಕ್ ವ್ಯವಸ್ಥೆ ಮತ್ತು ಪೊಲಿಟಿಕಲ್ ವ್ಯವಸ್ಥೆ ಇವುಗಳ ಬದಲಾವಣೆ ಆದಾಗ ಮಾತ್ರ ಈ ಭಾರತ ದೇಶದ ಚಿತ್ರಣ ಬದಲಾವಣೆ ಆಗಲಿಕ್ಕೆ ಒಂದು ಸಾಧ್ಯ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹಾಗಾದರೆ ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಈ ಭಾರತೀಯ ಸಂವಿಧಾನ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತಕ್ಕಂಥದ್ದನ್ನು ಒಂದು ಭಾರತದ ಸಂವಿಧಾನದ ಅಡಿಯಲ್ಲಿ ಇಟ್ಟು ಭಾರತದ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆಯನ್ನು ಕಂಡುಕೊಳ್ತಾ ಇದೆ. ಆ ದಿಕ್ಕಿನೊಳಗೆ ಭಾರತದ ಏನಪ್ಪ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ 4ನೇ ಭಾಗ, ಭಾರತದ ಒಂದು ಸಂವಿಧಾನದ 4ನೇ ಭಾಗದಲ್ಲಿ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಕಾಣ್ತೀವಿ. ಭಾರತದ ಸಂವಿಧಾನದಲ್ಲಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರೊಳಗೆ ಏನಪ್ಪ ಅಂದ್ರೆ ಪಾರ್ಟ್ 4 ಏನಪ್ಪ ಅಂದ್ರೆ ಇಟ್ಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿಯನ್ನು ನಾವು ಕಂಡುಕೊಳ್ತೀವಿ. ಹಾಗಾದರೆ ಇವುಗಳಲ್ಲಿ ನಾವು ಕಂಡುಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಈ ನಿರ್ದೇಶಕ ತತ್ವಗಳನ್ನು ನಾವು ಈ 4ನೇ ಭಾಗದಲ್ಲಿ ಏನಪ್ಪ ಅಂತ ನಾವು ಕಂಡುಕೊಂಡಿದ್ದೀವಿ. ಅವುಗಳೇನಪ್ಪ ಅಂದ್ರೆ ಏನನ್ನು ಒಳಗೊಂಡಿದ್ದಾವೆ ಅಂತಂದರೆ ಒಂದು ಸಮಾಜವಾದ, ದ ಸೋಷಿಯಾಲಿಸಮ್ ಅನ್ನುವಂಥದ್ದನ್ನು ಒಳಗೊಂಡಿದೆ. ಸಮಾಜದ ತತ್ವಗಳ ಬಗ್ಗೆ ಒಳಗೊಂಡಿರ್ತಕ್ಕಂಥದ್ದು. ಈ ಮುಂದೆ ಪಾರ್ಟ್ ಐತೆ, ನಿಮಗೆಲ್ಲ ಕಂಟಿನ್ಯೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದು ಏನಪ್ಪ ಅಂದರೆ ಸುಮಾರು ಏನಪ್ಪ ಅಂದ್ರೆ ಸೋಷಿಯಾಲಜಿಮ್ ಬಗ್ಗೆ ಹೇಳುತ್ತೆ, ಸಮಾಜದ ವಾದದ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಉದಾರವಾದದ ಬಗ್ಗೆ ಹೇಳುತ್ತೆ, ಇಟ್ಸ್ ಎ ಲಿಬರಲಿಸಮ್ ಅನ್ನುವಂಥದ್ದನ್ನು ಹೇಳುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಗಾಂಧಿಯಿಸಮ್, ಗಾಂಧಿ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥವುಗಳನ್ನ ನಾವು ಹೇಳುತ್ತೆ. ಈ 3 ವಿಚಾರಗಳ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನಪ್ಪ ಅಂದ್ರೆ ಭಾಳ ಪ್ರಮುಖ ಪಾತ್ರವನ್ನು ನಾವು 36ರಿಂದ 51ನೇ ಕಲಂವರೆಗೂ ಕೂಡ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಕೊಳ್ತೀವಿ. ಅಂದರೆ ಆರ್ಟಿಕಲ್ ನಂಬರ್ 36 ಟು ಏನಪ್ಪ ಅಂದ್ರೆ 51ವರೆಗೂ ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಬಗ್ಗೆನೇ ಕಂಪ್ಲೀಟ್ ಎಕ್ಸ್ಪ್ಲೇಷನನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ. ಅದು ಯಾವುದ್ರ ಬಗ್ಗೆ ಕೊಡುತ್ತೆ ಅಂತಾರೆ ಸಮಾಜವಾದ, ಅಂದರೆ ದ ಸೋಷಿಯಾಲಜಿಮ್, ಅಂದರೆ ಏನಪ್ಪ ಸಮಾಜ ಹೆಂಗಿರಬೇಕು. ಇವತ್ತು ನಾವೆಲ್ಲರೂ ಕೂಡ ಏನಪ್ಪ ಸೊಸೈಟಿ ಒಳಗಿದ್ದೀವಿ. ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್ ಅನ್ನುವಂಥ ಅರಿಸ್ಟಾಟಲ್ ಏನಪ್ಪ ಹೇಳಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಮನುಷ್ಯ ಸಮಾಜ ಜೀವಿ. ಹಾಗಾದರೆ ಆ ಸಮಾಜ ಯಾವ ರೀತಿ ಇರಬೇಕು, ಆ ಸಮಾಜ ಯಾವುದನ್ನು ಏನಪ್ಪ ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ಸಮಾಜ ಸುಧಾರಿಸಿದಾಗ ಮಾತ್ರ ಈ ದೇಶದ ಭವಿಷ್ಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಸಮಾಜವಾದದಲ್ಲಿ ಕಂಡುಕೊಳ್ತೀವಿ. ಅದೇ ರೀತಿ ಉದಾರವಾದ ಅಂತಕ್ಕಂಥದ್ದು ಇದೆ. ಈ ಏನಪ್ಪ ನಮ್ಮಲ್ಲಿ ಏನಪ್ಪ ಸಾಮಾನ್ಯವಾಗಿ ಹಲವಾರು ಈ ವ್ಯವಸ್ಥೆಯಲ್ಲಿ ಏನಪ್ಪ ಉದಾರತೆಯನ್ನು ಮನೋಭಾವನೆಯನ್ನು ಕಂಡುಕೊಳ್ತಕ್ಕಂಥದ್ದು ಕಾಣ್ತೀವಿ. ಅದೇ ರೀತಿಯೊಳಗೆ ಏನಪ್ಪ ಅಂದ್ರೆ ದ ಗಾಂಧಿಯನ್ ಪ್ರಿನ್ಸಿಪಲ್ಸ್, ಭಾರತ ದೇಶಕ್ಕೆ ಏನಪ್ಪ ಅಂದ್ರೆ ಗಾಂಧೀಜಿ ಕೂಡ ಏನಪ್ಪ ಹಲವಾರು ಕನಸುಗಳನ್ನು ಕಂಡಿರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ, ಅವರು ಕೂಡ ಹಲವಾರು ತತ್ವಗಳನ್ನ ನಾವು ಕಾಣ್ತೀವಿ. ಅಂದರೆ ಸಾಮಾನ್ಯವಾಗಿ ಏನಪ್ಪ ಅಂತಾರೆ ಇದರೊಳಗೆ ಏನಪ್ಪ ಈ ಭಾರತ ಸರ್ಕಾರಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ನಮೆಂಟ್ ಆರ್ UP ಏನಪ್ಪ ಈ ZP ಆರ್ TP ಆರ್ ಗ್ರಾಮ ಪಂಚಾಯತ್, ಇವೆಲ್ಲವೂ ಗೌರ್ಮೆಂಟ್ಗಳು ಕೂಡ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಇವೆಲ್ಲ ಸರ್ಕಾರಗಳು ಯಾವುದರ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ತರ್ತಾವಪ್ಪ ಅಂತಾರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲೇ ಹಲವಾರು ಯೋಜನೆಗಳನ್ನ ತರ್ತಾ ಇದ್ದಾವೆ. ಇವತ್ತೇನಪ್ಪ ಸಾಮಾನ್ಯವಾಗಿ ನಿಮಗೆಲ್ಲ ಏನಪ್ಪ ಸರಾಯಿ ನಿಷೇಧ ಅನ್ನುವಂಥದ್ದನ್ನು ತೆಗೆದುಕೊಳ್ರಿ, ಅಥವಾ ಗೋಹತ್ಯೆ ನಿಷೇಧಗಳನ್ನು ತೆಗೆದುಕೊಳ್ರಿ. ಇವೆಲ್ಲ ನೋಡ್ರಿ, ಸರಾಯಿ ನಿಷೇಧದ ಬಗ್ಗೆ ಗಾಂಧಿಯನ್ ಪ್ರಿನ್ಸಿಪಲ್ಸಲ್ಲಿ ಬರ್ತಕ್ಕಂಥದ್ದು. ಗಾಂಧಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಸರಾಯಿ ಮುಕ್ತ ರಾಷ್ಟ್ರ ಮಾಡಬೇಕು ಅನ್ನೋಂಥ ಕನ್ಸೆಪ್ಟನ್ನು ಹೊಂದಿರತಕ್ಕಂಥವನು. ಗಾಂಧಿ ಹುಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಗುಜರಾತದ ಪೋರ್ಬಂದರ್, ಅಂದರೆ ಗುಜರಾತ್ ರಾಜ್ಯದೊಳಗೆ ಏನಪ್ಪ ಸಂಪೂರ್ಣ ಸರಾಯಿ ನಿಷೇಧ ಇದೆ, ಅಂದರೆ ದ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಅದೇ ರೀತಿಯೊಳಗೆ ಏನಪ್ಪ ಅಂದ್ರೆ ಗೋಹತ್ಯೆ ನಿಷೇಧ, ಅಂದ್ರೆ ಈ ಪ್ರಾಣಿಗಳ ಏನಪ್ಪ ಅಂದ್ರೆ ಜೀವವನ್ನು ತೆಗಿತಕ್ಕಂಥದ್ದನ್ನು ಕೂಡ ಏನಪ್ಪ ಅಂದ್ರೆ ಬಂದಾಗಬೇಕು ಅನ್ನೋಂಥದ್ದನ್ನು ಕೂಡ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈ ರೀತಿ ಹಲವಾರು ಯೋಜನೆಗಳನ್ನು, ಅಂದರೆ ನಾನು ಹೇಳಿದ್ನಲ್ಲ ದ ಯೂನಿಯನ್ ಗೌರ್ನಮೆಂಟ್ ಆರ್ ಸ್ಟೇಟ್ ಗೌರ್ನಮೆಂಟ್ ಆರ್ ULB ಆರ್ ಆ್ಯಂಡ್ RLB ಅಂತಕ್ಕಂಥವುಗಳನ್ನ, ಅಂದರೆ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಂತ ನೀವೇನು ಕರಿತಿರಲ್ಲ, ಅವೆಲ್ಲವೂ ಕೂಡ ಏನಪ್ಪ ಹಲವಾರು ಯೋಜನೆಗಳನ್ನು ಜನರಿಗೆ ಬೇಕು ಬೇಡಿಕೆಗಳನ್ನ ಬರ್ತಕ್ಕಂಥ ಯೋಜನೆಗಳನ್ನ ತರ್ತಾವಲ್ಲ, ಅವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಈ ನೋಡ್ರಿ ನಿಮಗೇನಪ್ಪ ರೈತರಿಗಾಗಿ ಏನಪ್ಪ ಹಲವಾರು ಕೃಷಿ ಯೋಜನೆಗಳನ್ನ ತರ್ತವೆ. ಕಿಸಾನ್ ಬಿಮಾ ಯೋಜನೆ ಅಂತಕ್ಕಂಥವು, ಫಸಲ್ ಬಿಮಾ ಯೋಜನೆ ಅಂತಕ್ಕಂಥವುಗಳನ್ನ ಬರ್ತಾ ಇದ್ದಾವೆ. ಇಂಥವುಗಳನ್ನ ಏನಪ್ಪ ಅಂದ್ರೆ ಆ ಸರ್ಕಾರಗಳ ಕೊಡುವಂಥವುಗಳೆಲ್ಲವೂ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಏನಪ್ಪ ಅಂದ್ರೆ ನೀಡ್ತಕ್ಕಂಥವನ್ನ ನಾವು ಕಾಣ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ಏನಪ್ಪ ಅಂದ್ರೆ ಪಾಯಿಂಟನ್ನು
ಕಂಡುಕೊಳ್ತೀವಿ ಭಾರತೀಯ ಸಂವಿಧಾನದ ಲಕ್ಷಣಗಳಲ್ಲಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ, ಒಂದು ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮನ್ನು ಒಳಗೊಂಡಿದೆ ಭಾರತದ ಒಂದು ಸಂವಿಧಾನದ ಲಕ್ಷಣಗಳಲ್ಲಿ. ಇಂಡಿಪೆಂಡೆಂಟ್, ಈಗಾಗಲೇ ನಾ ಹೇಳಿದ ಹಾಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಭಾರತದ ಒಂದು ವ್ಯವಸ್ಥೆಯೊಳಗೆ ಏನಪ್ಪ ಅಂದ್ರೆ ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ಹೌದ್ರಿ, ಅಂದರೆ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ. ಈ ಮೂರು ಅಂಗಗಳನ್ನು ನಾವು ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಶಾಸಕಾಂಗ ಕಾರ್ಯಾಂಗಗಳು ಏನಾಗ್ಯವಪ್ಪ ಅಂದ್ರೆ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಅಂಗಗಳನ್ನು ನಾನು ಸಾಕಷ್ಟು ಬಾರಿ ನಿಮ್ಮ ಮುಂದೆ ಅಧ್ಯಯನ ಮಾಡಿದ್ವಿ. ಆದರೆ ಈಗ ಏನಪ್ಪ ಈ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆನ ಒಳಗೊಂಡಿದೆ. ಅಂದರೆ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ ಏನಪ್ಪ ಅರ್ಥಹೀನವಾಗಿರ್ತಕ್ಕಂಥದ್ದು ಅನ್ನುವಂಥನ್ನು ಕಾಣ್ತೀವಿ. ನೋಡ್ರಿ, ಅಂದರೆ ಶಾಸಕಾಂಗ ಕಾರ್ಯಾಂಗ ಎರಡೂ ಒಂದಕ್ಕೊಂದು ಏನಪ್ಪ ಅವಲಂಬಿತವಾಗಿದ್ದಾವೆ. ದ ಅಡ್ಜಸ್ಟೇಬಲ್ಸ್, ಅವು ಎರಡೂ ಏನಪ್ಪ ಅಡ್ಜಸ್ಟ್ ಆಗಿ ಏನಪ್ಪ ಏನಾರು ಆಡಳಿತ ಮಾಡ್ಬೋದು. ಆ ಎರಡೂ ಆಡಳಿತಗಳು ಸರಿ ಇದ್ದಾವೆ ತಪ್ಪಿದ್ದಾವೆ ಅನ್ನುವಂಥದ್ದನ್ನು ನಿರ್ಧರಿಸುವ ಕೆಲಸ ಯಾವುದು ಮಾಡುತ್ತೆ ಅಂದರೆ ನ್ಯಾಯಾಂಗ ಮಾಡ್ತಾ ಇದೆ. ಇಟ್ ಇಸ್ ಎ ಜುಡಿಷಿಯಲ್ ಸಿಸ್ಟಮ್ ಮಾಡುತ್ತೆ. ಈ ಜುಡಿಷಿಯಲ್ ಸಿಸ್ಟಮ್ ಮಾಡುವಂಥ ವ್ಯವಸ್ಥೆಯೊಳಗೆ ಏನಪ್ಪ ಅಂದ್ರೆ ಅದಕ್ಕೆ ಇಲ್ಲೇ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ರಾಜಕೀಯ ವಿವೇಚಕರು ಏನು ಹೇಳ್ತಾರಪ್ಪ ಅಂದ್ರೆ, ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ, ಇಂಡಿಪೆಂಡೆಂಟ್ ಇರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮ್ ಇರ್ತಕ್ಕಂಥ ಡೆಮೋಕ್ರಸಿ ಅರ್ಥಹೀನ, ಇದಕ್ಕೆ ಅರ್ಥವೇ ಇಲ್ಲ. ಇವತ್ತು ನೋಡ್ರಿ, ಒಂದು ನ್ಯಾಯಾಂಗದ ವ್ಯವಸ್ಥೆ ಇದೆ ಅನ್ನುವಂಥ ವಿಚಾರಕ್ಕಾಗಿಯೇ ಇವತ್ತು ಹಲವಾರು ರಾಜಕಾರಣಿಗಳಾಗಿರ್ಬೋದು, ಹಲವಾರು ಅಧಿಕಾರಿ ವರ್ಗಗಳಾಗಿರ್ಬೋದು, ಇವತ್ತು ಏನಪ್ಪ ತಲೆಬಾಗ್ತಕ್ಕಂಥ ನಾವು ಕಾಣ್ತೀವಿ. ಅದಕ್ಕೆ ಸಾಮಾನ್ಯವಾಗಿ ಏನಪ್ಪ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಇಂಡಿಪೆಂಡೆಂಟ್ ಆಗಿದೆ. ಯಾರ ಹಂಗಿನೊಳಗೂ ಕೂಡ ಮತ್ತೊಬ್ಬರ ಏನಪ್ಪ ಕಪಿಮುಷ್ಟಿಯೊಳಗೂ ಕೂಡ ಇಲ್ಲದೇ ಇರತಕ್ಕಂಥ ರೀತಿಯೊಳಗೆ ಒಂದು ನ್ಯಾಯಾಂಗದ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆನ ಕಾಣ್ತೀವಿ. ನಮ್ಮ ಸಂವಿಧಾನದ ಕೃತಿಗಳು ಅರ್ತಿದ್ರೂ ಕೂಡ ಏನಪ್ಪ ಹಾಗಾಗಿ ನ್ಯಾಯಾಂಗಕ್ಕೆ ನ್ಯಾಯಿಕ ವಿಮರ್ಶೆ ನೀಡುವ ಅಧಿಕಾರ ಮೂಲಕ ಸ್ವತಂತ್ರ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಾಂಗದ ಸ್ಥಾಪನೆಗೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದೆ. ಸಂವಿಧಾನದೊಳಗೆ ಏನು ಮಾಡಿದೆಪ್ಪ ಅಂದ್ರೆ ಈ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನ್ಯಾಯಾಂಗಕ್ಕೆ ಕೊಟ್ಟಿದೆ. ನೋಡ್ರಿ, ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಏನೋ ತಪ್ಪು ತಡೆಗಳು ಮಾಡಿದರೆ ಅದನ್ನು ವಿಮರ್ಶೆ, ದ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ ನಾವು. ಆ ಜುಡಿಷಿಯಲ್ ರಿವ್ಯೂವನ್ನು ಮಾಡತಕ್ಕಂಥ ಕೆಲಸ ಯಾವುದು ಮಾಡುತ್ತೆ ಅಂತಾರೆ ನ್ಯಾಯಾಂಗ ಮಾಡುತ್ತೆ. ಅಂದರೆ ಸಾಮಾನ್ಯವಾಗಿ ನಿಮಗೆ ಒಂದು ಎಕ್ಸಾಂಪಲ್ ಏನಪ್ಪ ರೀಸೆಂಟ್ ಏನಪ್ಪ ಇರತಕ್ಕಂಥದ್ದು ಇವತ್ತು KSRTC ಮುಷ್ಕರ. ಅಂದರೆ ಒಂದು ಕಡೆ ಶಾಸಕಾಂಗ, ಇನ್ನೊಂದು ಕಡೆ ಕಾರ್ಯಾಂಗ, ಅವೆರಡೂ ಕೂಡ ಏನು ಮಾಡಿದವಪ್ಪ ಅಂದ್ರೆ ಈ ಮಾಡುವಂಥ ಸಮಯ ಅಲ್ಲ, ಪರಿಸ್ಥಿತಿ ಅಲ್ಲ, ನೀವು ಮುಷ್ಕರವನ್ನು ಕೈ ಬಿಡ್ರಿ ಅಂತ ಹೇಳಿದರು. ಆದಾಗ್ಯೂ ಕೂಡ ಏನಪ್ಪ KSRTC ನೌಕರರ ಮುಷ್ಕರವನ್ನು ಹಿಂಬರಲಿಲ್ಲ. ಆದರೆ ಯಾವಾಗ ಹಿಂಪಡೆದರು? ನ್ಯಾಯಾಂಗದ ಆದೇಶದ ಮೇರೆಗೆ ಏನಪ್ಪ ಅಂತ ಭಾರತದ ವ್ಯವಸ್ಥೆ ಏನಪ್ಪ ಅಂದ್ರೆ ಮುಷ್ಕರವನ್ನು ಬಿಡುವಂಥ ವ್ಯವಸ್ಥೆಯನ್ನು ಕಂಡುಕೊಂಡ್ವಿ. ಅಂದರೆ ಈ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದರೆ ಏನಾಗುತ್ತಪ್ಪ ಅಂದ್ರೆ ಭಾರತದ ವ್ಯವಸ್ಥೆನ ಬದಲಾವಣೆ ಮಾಡಲಿಕ್ಕೆ ಈ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಇರಬೇಕು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಇದೆ ಅನ್ನುವಂಥ ವಿಚಾರಕ್ಕಾಗಿಯೇ ಹಲವಾರು ವ್ಯಕ್ತಿಗಳು ಇವತ್ತು ಸಾಮಾನ್ಯ ಒಬ್ಬ ಕಾಮನ್ ಆರ್ಡಿನರಿ ಮ್ಯಾನ್, ಒಬ್ಬ ಕಾಮನ್ ಪೀಪಲ್, ಅವರೂ ಕೂಡ ಏನಪ್ಪ ಅಂತ ತಪ್ಪು ಮಾಡಿದಾಗ ಶಿಕ್ಷೆನ ಅನುಭವಿಸಿರ್ತಕ್ಕಂಥವನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ಏನಪ್ಪ ಈ ಸಮಾಜದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಏನಪ್ಪ ಅಂತ ತಪ್ಪು ಮಾಡಿದರು, ಅವ್ರಿಗೂ ಕೂಡ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ ನಾವು ಕಾಣ್ತೀವಿ. ಅಧಿಕಾರಿ ವರ್ಗಗಳು ತಪ್ಪು ಮಾಡಿದಾಗ ಅವರೂ ಕೂಡ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥವನ್ನು ಕಾಣ್ತೀವಿ. ಅಂದರೆ ಇದರ ವಿಚಾರಗಳನ್ನು ಹೇಳ್ತಾ ಹೋದಾಗ ಏನಾಗುತ್ತಪ್ಪ ಅಂದರೆ ಸಾಮಾನ್ಯವಾಗಿ ಒಬ್ಬ ಏನಪ್ಪ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗ ಇರುವುದರಿಂದ ಇಲ್ಲಿ ಯಾರು ತಪ್ಪು ಮಾಡಿದರೂ ಕೂಡ ಶಿಕ್ಷೆಯನ್ನು ಪಡಲಿಕ್ಕೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯಾಂಗದಿಂದ ಮಾತ್ರ ಸಾಧ್ಯ ಅನ್ನುವಂಥನ ನಾವು ಕಾಣ್ಬೋದು. ಇಷ್ಟೇನಪ್ಪ ಅಂದ್ರೆ ಈ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಭಾರತೀಯ ಸಂವಿಧಾನದ ಲಕ್ಷಣಗಳಲ್ಲಿ ಕಾಣ್ತೀವಿ. ಇನ್ನು ಏಕಪೌರತ್ವ, ದ ಸಿಂಗಲ್ ಸಿಟಿಜನ್ಶಿಪ್ಪನ್ನು ಒಳಗೊಂಡಿರ್ತಕ್ಕಂಥದ್ದು ಭಾರತದ ರಾಜ್ಯಗಳ ಒಕ್ಕೂಟವಾಗಿದ್ದು, ಭಾರತ ಏನಾಗಿತ್ತಪ್ಪ ಅಂದರೆ ಒಂದು ಒಕ್ಕೂಟವಾಗಿರ್ತಕ್ಕಂಥ ರಾಜ್ಯ ಆಗಿದೆ. ಆ ಒಕ್ಕೂಟವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಭಾರತೀಯರೆಲ್ಲರೂ ಕೂಡ ಏನಪ್ಪ ಏಕಪೌರತ್ವವನ್ನು ಒಳಗೊಂಡಿದ್ದಾರೆ, ಏಕಪೌರತ್ವವನ್ನು ಹೊಂದಿದ್ದಾರೆ. ಏಕಪೌರತ್ವ ಹೊಂದಲು ಮಾತ್ರ ಅವಕಾಶ ಕಲ್ಪಿಸಿದೆ, ಏಕಪೌರತ್ವವನ್ನು ಹೊಂದೋದಕ್ಕೆ ಮಾತ್ರ ಅವಕಾಶ ಇದೆ. ಏಕಪೌರತ್ವ ನೋಡ್ರಿ, ಈಗ ಸಾಮಾನ್ಯವಾಗಿ ಏನಪ್ಪ ಈ ಯಾವುದು ಸಂಯುಕ್ತ ಮಾದರಿಯ ಫೆಡರಲ್ ಸಿಸ್ಟಮನ್ನು ಅಮೇರಿಕಾ ಸಂವಿಧಾನಕ್ಕೂ ಕೂಡ ಎಕ್ಸಾಂಪಲ್ ಕಂಡುಕೊಳ್ತೀವಿ ನಾವು. ಅಮೇರಿಕಾ ಕೂಡ ಏನು ಹೇಳ್ತೀವಿ, ದ ಫೆಡರಲ್ ಸಿಸ್ಟಮನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಅಂತ ನಾವು ಕಂಡುಕೊಳ್ತೀವಿ.
ಆದರೆ ಅಮೇರಿಕಾ ದೇಶ ಏನಿದೆಪ್ಪ ಅಂದ್ರೆ ಕೇಂದ್ರಕ್ಕೊಂದು ಪೌರತ್ವ ಇದೆ, ರಾಜ್ಯಕ್ಕೊಂದು ಪೌರತ್ವ ಇದೆ. ಆದರೆ ಈ ಏಕ ಪೌರತ್ವದ ವ್ಯವಸ್ಥೆಯನ್ನು ಏನಪ್ಪ ಅಂದ್ರೆ ದ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ಇದ್ದಾಗ್ಯೂ ಕೂಡ ಏನಪ್ಪ ಅಂದ್ರೆ ನಾವೇನು ಕಂಡುಕೊಳ್ತೀವಪ್ಪ ಅಂದ್ರೆ ಇಲ್ಲೇ ಏಕ ಪೌರತ್ವದ ವ್ಯವಸ್ಥೆಯನ್ನು ಭಾರತದ ಸಂವಿಧಾನದಲ್ಲಿ ನಾವೇನಪ್ಪ ಅಂದ್ರೆ ಕಂಡುಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ಪೌರನು ಕೂಡ ಏನಪ್ಪ ಅಂದ್ರೆ ಇಡೀ ಏನಪ್ಪ ಅಂದ್ರೆ ಭಾರತ ದೇಶಕ್ಕೆ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವಂತೆ ಮಾಡಿದೆ. ಅದಕ್ಕೆ ನೋಡ್ರಿ, ಎಲ್ಲೋ ಇರತಕ್ಕಂಥ ಭಾರತದ ಜಮ್ಮು ಕಾಶ್ಮೀರ, ನಾವಲ್ಲಿ ಏನಪ್ಪ ಇರ್ತಕ್ಕಂಥವು ಕರ್ನಾಟಕದವರು, ನಾವೆಲ್ಲ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರಿಗೆ ಎಲ್ಲೋ ಒಂದು ಕಡೆ ಯುದ್ಧ ಆಯ್ತಂತಾರೆ ನಾವೆಲ್ಲ ರೋಮಾಂಚನಗೊಳ್ಳುತ್ತೇವೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಸ್ಪಿರಿಟ್, ಅಂದರೆ ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವನೆಯನ್ನು ಮೂಡಿಸ್ಲಿಕ್ಕಾಗಿ ಏನಪ್ಪ ಒಂದು ಏಕಾತ್ಮಕವಾಗಿರ್ತಕ್ಕಂಥ ರೀತಿಯೊಳಗೆ ಒಂದು ಏಕ ಪೌರತ್ವವನ್ನು ತರ್ತಕ್ಕಂಥದ್ದು, ಒಂದು ಸಿಂಗಲ್ ಸಿಟಿಸನ್ಶಿಪ್ಪನ್ನು ತಂದುಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಏನಂತಾರೆ ಪ್ರತಿಯೊಬ್ಬ ಪೌರನು ಕೂಡ ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನು ಈ ಹಕ್ಕುಗಳು, ಸ್ವತಂತ್ರ ಮತ್ತು ರಕ್ಷಣೆಗಾಗಿ ಏನಂತಾರೆ ಏಕ ಪೌರತ್ವ ಲಭ್ಯತೆಯಾಗಿರ್ತಕ್ಕಂಥದ್ದು. ಅಂದರೆ ಈ ಭಾರತೀಯ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ನಾವು ಏನಪ್ಪ ಇಲ್ಲೇ ಇಟ್ಸ್ ಎ ಸೆಕ್ಯುಲರ್ ಸ್ಟೇಟ್ ಅನ್ನುವಂಥದ್ದು, ಏನಪ್ಪ ದ ಸೆಕ್ಯುಲರ್ ಆಫ್ ನೇಷನ್ ಅನ್ನುವಂಥದ್ದನ್ನು ಕಂಡುಕೊಳ್ತೀವಿ. ಒಂದು ಜಾತ್ಯತೀತ ರಾಷ್ಟ್ರ, ಏನಪ್ಪ ಹಲವು ಧರ್ಮಗಳಿದ್ದಾವೆ. ಏನಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ಬೇರೆ ಬೇರೆ ಧರ್ಮಗಳನ್ನ ಕಾಣುವಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಏನು ಬೇರೆ ಧರ್ಮಗಳಿಗೆ ಅಥವಾ ಏನಪ್ಪ ಅಂದ್ರೆ ಬೇರೆ ಜಾತಿಯವರಿಗೆ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯೊಳಗೆ ಏನಪ್ಪ ನಾವು ನಾಗರಿಕತ್ವವನ್ನು ಏನಪ್ಪ ಅಂದ್ರೆ ಇಲ್ಲಿ ಪೌರತ್ವವನ್ನು ನೀಡ್ತಾ ಹೋದಾಗ ಏನಾಗತ್ತಪ್ಪ ಅಂದ್ರೆ ಈ ದೇಶದ ವ್ಯವಸ್ಥೆ ಸರಿ ಉಳಿಯಲ್ಲ ಅನ್ನೋಂಥ ಉದ್ದೇಶಕ್ಕಾಗಿಯೇ ಅದಕ್ಕೆ ಮಾಡಿದ್ರಪ್ಪ ಅಂತ ಒಂದು ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ರೀತಿ ಒಳಗೆ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶಕ್ಕಾಗಿ ಏನು ಮಾಡಿದ್ರಪ್ಪ ಅಂತ ಒಂದೇ ಒಂದು ಪೌರತ್ವವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ದೃಷ್ಟಿಕೋನದಲ್ಲಿ ಏನಪ್ಪ ಅಂತ ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಏನಪ್ಪ ಅಂತ ಈ ವ್ಯವಸ್ಥೆನ ಕಂಡುಕೊಂಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಆ ದೃಷ್ಟಿಕೋನದಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಇವುಗಳನ್ನ ಯಾಕೆ ನಾನು 1 by 1 ಹೇಳ್ತಾ ಹೋಗ್ತಾ ಇದ್ದೀನಿ ಅಂತಂದರೆ ಇದು ಸುಮಾರು 10 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಸಾಧ್ಯತೆ ಇದೆ. ಮತ್ತು ಏನಪ್ಪ ಅಂದ್ರೆ ಮೇಲಾಗಿ ಈ ಭಾರತದ ಸಂವಿಧಾನದ ಲಕ್ಷಣ ಅಂತಕ್ಕಂಥದ್ದು ಏನು ಒಂದು ಚಾಪ್ಟರ್ ಇದೆಯಲ್ಲ, ಅದು ಅತಿ ಮಹತ್ವವಾಗಿರ್ತಕ್ಕಂಥ ಒಂದು ಚಾಪ್ಟರ್ನ ಅಂತ ನಾನು ಪರಿಗಣಿಸಿದ್ದೀನಿ. ಯಾಕಂದರೆ ಇದು ನಮಗೆ ಏನಪ್ಪ ಮುಂದಿನ ಒಂದು ಭವಿಷ್ಯಕ್ಕಾಗಿಯೂ ಕೂಡ ಏನಪ್ಪ ಬೇಕಾಗಿರ್ತಕ್ಕಂಥ ಒಂದು ಏನಪ್ಪ ಪಾಠ. ಹಾಗಾಗಿ ಏನಪ್ಪ ಅಂದ್ರೆ ಆ ದೃಷ್ಟಿಕೋನದಲ್ಲಿ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಇನ್ನೊಂದು ಕ್ಲಾಸ್ನೊಳಗಿರ್ತಕ್ಕಂಥ ಒಂದು ಭಾರತೀಯ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಿಮಗೆ ಮುಂದಿನ ಅವಧಿಯೊಳಗೆ ನಾನು ಏನು ಮಾಡ್ತೀನಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ತಾವೆಲ್ಲ ದಯವಿಟ್ಟು ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಈ ವಿಡಿಯೋನ ವೀಕ್ಷಿಸಿ ಅದರ ಜೊತೆಗೆ ಏನಪ್ಪ ಅಂದ್ರೆ ನಾನು ಹೇಳಿದ ಹಾಗೆ ಏನಪ್ಪ ಅಂದ್ರೆ ಇದಕ್ಕೆ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ರೀತಿಯೊಳಗೆ ಆ ಉತ್ತರಗಳನ್ನು ಕೂಡ ಏನಪ್ಪ ಪೇರನ್ನು ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಮಾಸ್ಕನ್ನು ಧರಿಸಿಕೊಂಡು ಏನಪ್ಪ ಅಂದ್ರೆ ಹೊರಗಡೆ ಅಡ್ಡಾಡಬೇಕು. ಮಾಸ್ಕು ಮತ್ತು ಸ್ಯಾನಿಟೈಸರನ್ನು ತಾವೆಲ್ಲ ಬಳಸಿ ಕೊರೋನಾದಿಂದ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಮುಕ್ತರಾಗೋಣ ಅನ್ನೋವಂಥದ್ದನ್ನು ಹೇಳಿ ನಾನು ಇಲ್ಲಿಗೆ ನನ್ನ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.